ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಸೀದಾ ಸವಾಲ್ನಲ್ಲಿ ಇವತ್ತು ಸತ್ಯಾಗ್ರಹ ಸವಾಲ್ ಬಗ್ಗೆ ಮಾತನಾಡ್ತಾ ಹೋಗೋಣ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸತತ 21 ದಿನಗಳ ಕಾಲ ನೀಟ್ ಎಕ್ಸಾಮ್ನಲ್ಲಿ ಅಕ್ರಮ ಆಗಿದೆ. ಅದರ ಹೊಣೆಗಾರಿಕೆಯನ್ನ ಹೊತ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅಥವಾ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವ ಒಂದು ಅಂಶ. ಅದರ ಜೊತೆಗೆ ಲಡಾಖ್ ಇನ್ನೂ ಕಡೆಗಣಿಸಬೇಡ್ರಿ, ಅದಕ್ಕೆ ರಾಜ್ಯಕ್ಕೆ ಸಿಗಬೇಕಾಗಿರೋ ಸ್ಥಾನಮಾನಗಳನ್ನು ಕೊಡಿ ಅಂತ ಕೇಳ್ಕೊಂಡು ಇನ್ನು ಕೆಲವೊಂದು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಅಂತ ಕೂತ್ಕೊಂಡ್ರು. ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡ್ತು. ಬಿಜೆಪಿ ಅವ್ರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಕೊನೆಗೂ ಅವ್ರನ್ನ ಆಸ್ಪತ್ರೆ ಕರೆದುಕೊಂಡು ಹೋದ್ರು. ಅವರ ಹೆಂಡತಿಯೂ ಕೂಡ ಇದೀಗ ಈ ಒಂದು ಪ್ರತಿಭಟನೆಯಲ್ಲಿ ಒಂದು ದಾಪುಗಾಲ ನೀಡ್ತಾ ಇದ್ದಾರೆ. ಇದರ ನಡುವೆ ಸಿಜೆಪಿ ಅವ್ರ ಆಸ್ಪತ್ರೆಯಲ್ಲಿದ್ರೆ ಸಿಜೆಪಿ ಅವರು ಸಂಸತ್ ಚಲೋ ಮಾಡ್ತೀವಿ, ಇದೊಂದು ರೀತಿಯ ಸ್ವತಂತ್ರ ಸಂಗ್ರಾಮ ಅಂತ ಇದ್ದಾರೆ. ಹಾಗಾದ್ರೆ ಇಷ್ಟೊಂದು ದರ್ಪ ಮೆರಿತಾ ಇದೆಯಾ ಬಿಜೆಪಿ? ನೋಡಿದ್ರೂ ಕೂಡ ನೋಡ್ದಲ್ಲ ಇರೋ ರೀತಿಯಲ್ಲಿ ಅವ್ರು ಮಾಡ್ತಾ ಇರೋದಾದ್ರೂ ಯಾಕೆ? ಅಟ್ಲೀಸ್ಟ್ ಏನಾಗ್ತಾ ಇದೆ, ಏನಾಗಬೇಕು ಅಂತ ಪ್ರತಿಭಟನಾ ಜಾಗಕ್ಕೆ ಅಧಿಕಾರಿಗಳನ್ನ ಕಳಿಸ್ಕೊಡೋದು, ಇವರೇ ಯಾರೋ ಒಬ್ರು ಬಂದು ಮಾತಾಡ್ಕೊಂಡು ಹೋಗೋ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ಅಂಡ್ ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನೆಲೆಗೆ ಬರುತ್ತೆ. ಅದಾದ್ಮೇಲೆ ಅಣ್ಣಾ ಹಜಾರೆ ಅವ್ರನ್ನೇ ಸೈಡಿಗೆ ತಳ್ಳಿದ್ರು. ಇದೇ ರೀತಿಯಾಗಿ ಸೋನಂ ವಾಂಗ್ಚುಕ್ ಅವರ ಹೆಗಲಿನ ಮೇಲೆ ಕಾಂಗ್ರೆಸ್ ಬಂದೂಕನ್ನ ಇಟ್ಟು ತನ್ನ ಬೇಳೆಯನ್ನ ಬೇಯಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆಯಾ? ಬಿಕಾಸ್ ಯಾಕೆ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನೀಟ್ ಎಕ್ಸಾಮ್ ಅದರ ಹೊಣೆಗಾರಿಕೆ ಹೊತ್ಕೊಂಡು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಎಷ್ಟು ಜನ ಪ್ರಸ್ತಾಪ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅಲ್ಲಾಹು ಅಕ್ಬರ್ ಅಂದ್ರೆ ಅಲ್ಲಾ ಒಬ್ರೇ ಅಲ್ಲಿ, ಹಂಗೆ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡೋದು ಇಂಥವೇ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಏನಾಗ್ತಾ ಇದೆ? ಸಂಸತ್ ಚಲೋ ಅವಕಾಶ ಸಿಕ್ಕಿಲ್ಲ, ಆದ್ರೂ ಕೂಡ ಮುಂದುವರಿಸ್ತಾರ? ಇವತ್ತಿನ ಒಂದು ಪ್ರೊಟೆಸ್ಟ್ ಬಹಳ ಕಾವು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಸದ್ಯ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಸತ್ಯಾಗ್ರಹ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಮೊದಲಿಗೆ ಕಾಂಗ್ರೆಸ್ ವಕ್ತಾರಾಗಿ ಚಾಂದ್ ಪಾಷಾ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸುಪ್ರೀಂ ಕೋರ್ಟ್ ವಕೀಲರು ಗೋವಿಂದ್ ಅವರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ರು ಹಿಂದೂ ಮುಖಂಡರು ಮೋಹನ್ ಗೌಡ ಝೂಮ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ. ಮೋಹನ್ ಗೌಡ್ರೆ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಹೇಗ್ ನೋಡ್ತೀರಿ ಈ ಉಪವಾಸ ಸತ್ಯಾಗ್ರಹವನ್ನ, ಇವತ್ತಿನ ಸಂಸತ್ತಿನ ಚಲೋವನ್ನ? ಮೋಹನ್ ಗೌಡ್ರೆ ನೀವು. ಮೇಡಮ್, ಇದು ಏನಂತ ಹೇಳಿದ್ರೆ ಸ್ಪಷ್ಟವಾಗಿ ಏನ್ ಗಮನಕ್ಕೆ ಬರ್ತಾ ಇದೆ, ಕಳೆದ ಕೆಲವು ದಿನಗಳಿಂದ ನಮ್ಮ ಲಡಾಖಿನ ಕಾಂಗ್ರೆಸ್ ರಾಜಕಾರಣಿಯ ಮಗ ಸೋನಂ ವಾಂಗ್ಚುಕ್ ಅವರ ಒಂದು ಉಪವಾಸ ಸತ್ಯಾಗ್ರಹ, ಅಲ್ಲಿ ರಾಜಕೀಯ ನಾಯಕರು, ಬೇರೆ ಬೇರೆ ಆಕ್ಟಿವಿಸ್ಟ್ ಗಳು ಭೇಟಿ ಕೊಟ್ಟು ಹೇಳಿಕೆ ಕೊಡ್ತಾ ಇರೋದನ್ನ ನೋಡಿದ್ರೆ, ಇದು ಒಂದು ದೇಶದ ವಿರುದ್ಧ, ಭಾರತದ ವಿರುದ್ಧ, ಕೇಂದ್ರ ಸರ್ಕಾರದ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ವಿರುದ್ಧ ಒಂದು ದಂಗೆ ಮಾಡುವಂತ ವ್ಯವಸ್ಥಾ ಪಿತೂರಿ ಷಡ್ಯಂತ್ರ ಅಂದ್ರೆ ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇದೆ. ನಿನ್ನೆ ಒಬ್ರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ನಮ್ದು ಉದ್ದೇಶ ಈ ಒಂದು ಉಪವಾಸ ಸತ್ಯಾಗ್ರಹ ಕೇವಲ ಧರ್ಮೇಂದ್ರ ಪ್ರಧಾನ್ ಅಲ್ಲ, 370ನ ರೀಸ್ಟೋರ್ ಮಾಡೋದು ನಮ್ದು ಉದ್ದೇಶ ಅಂತ ಹೇಳ್ತಾರೆ. ಪ್ರಕಾಶ್ ರಾಜ್ ಅವರು ಅಲ್ಲಿ ಭೇಟಿ ಕೊಟ್ಟು ಅವ್ರು ಹೇಳ್ತಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಜನರು ದಂಗೆ ಹೇಳ್ಬೇಕಂತೇಳಿ ಕರೆಯನ್ನ ಕೊಡ್ತಾರೆ. ಮತ್ತೊಬ್ರು ಕಮ್ರಾ ಒಬ್ರು ಕಾಮಿಡಿಯನ್ ಅಲ್ಲಿ ಹೋಗಿ ಶ್ರೀರಾಮನ ಬಗ್ಗೆ, ಸೀತೆಯ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಹೇಳಿಕೆಯನ್ನು ಕೊಟ್ಟು ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುತ್ತೆ. ಮತ್ತು ಅಲ್ಲಿನ ಹಿಂದೂಗಳು ಸಂಸತ್ ಮಾರ್ಗದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅದರ ವಿರುದ್ಧ ಕೇಸ ರಿಜಿಸ್ಟರ್ ಮಾಡ್ತಾರೆ. ಒಂದ್ ರೀತಿಯಲ್ಲಿ ಈ ಒಂದು ಪ್ರತಿಭಟನೆಯ ಸ್ವರೂಪ, ಅಲ್ಲಿ ನೋಡ್ತಾ ಇರುವಂತ ಹೇಳಿಕೆಯನ್ನು ನೋಡಿದ್ರೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಹೀಗೆ ಹಿಂದೆ 2020ರಲ್ಲಿ ಯಾವ ರೀತಿಯಾಗಿ ಒಂದು ಶಾಹೀನ್ ಬಾಗ್ ಅಂತೇಳಿ ಒಂದು CA NRC ವಿರುದ್ಧ ಪ್ರತಿಭಟನೆ ಅಂತ ಹೇಳ್ಕೊಂಡು ತಿಂಗಳುಗಟ್ಟಲೆ ಜನರಿಗೆ ತೊಂದರೆಯನ್ನು ಕೊಟ್ಟು ಅಲ್ಲಿ ದೇಶದ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಉಮರ್ ಖಲೀದ್ ಅವರ ತಂದೆ ಸೈಯದ್ ಅವರು ಹೋಗಿ ಉಮರ್ ಖಲೀದ್ ಯಾರು ಒಂದು ದೆಹಲಿ ದಂಗೆಯನ್ನ ಮಾಡಿ ಭಾರತ ದೇಶವನ್ನ ತುಂಡು ಮಾಡ್ಬೇಕು, ಮತ್ತೆ 56 ಅಮಾಯಕ ಹಿಂದೂಗಳ ಹತ್ಯೆಗೆ ಕಾರಣವಾದಂತ ಉಮರ್ ಖಲೀದ್ ತಂದೆಯವರು ಅಲ್ಲಿ ಹೋಗಿ ಹೇಳಿಕೆನ ತನ್ನ ಮಗನಿಗೆ ನಿಮ್ಮನ್ನ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಈ ಪ್ರತಿಭಟನೆಯ ಉದ್ದೇಶ ಅಲ್ಲ, ಪ್ರತಿಭಟನೆಯ ಕಾರಣಗಳು ಲಡಾಖಿಗೆ ಒಂದು ರಾಜ್ಯ ಸ್ಥಾನಮಾನವನ್ನ ಕೊಡಿ. ಪ್ರತಿ ವರ್ಷ ಈ ನೀಟ್ ಎಕ್ಸಾಮ್ ಅನ್ನ ಲಕ್ಷಾಂತರ ಮಕ್ಕಳು ಬರೀತಾರೆ. ಅದನ್ನು ಒಂದು ಎಕ್ಸಾಮ್ ಅನ್ನ ಸರಿಯಾಗಿ ಬರ್ಸುವಂತಹ ಯೋಗ್ಯತೆ ಇಲ್ವಾ? ಹೊಣೆಗಾರಿಕೆ ಹೊತ್ಕೊಂಡು ಸಂಬಂಧಪಟ್ಟ ಸಚಿವರು ಕೆಳಗಿಳಿರಿ.
ಇದಕ್ಕೂ ನೀವು ಹಿಂದಾಗಿರುವಂತಹ ಘಟನೆಗಳಿಗೂ ಲಿಂಕ್ ಮಾಡಿದ್ರೆ ಸೂಕ್ತನಾ? ಅವ್ರು ಕೇಳ್ತಾ ಇರುವ ಬೇಡಿಕೆಗಳಲ್ಲಿ ಏನ್ ತಪ್ಪಿದೆ? ನೋಡಿ, ಈಗ ಈ ನೀಟ್ ಎಕ್ಸಾಮ್ ಇದ್ದು ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡುವಂತದ್ದು, ಅದಕ್ಕೆ ಆಗ್ರಹ ಮಾಡುವಂತದ್ದು ಯಾವುದೇ ತಪ್ಪಿಲ್ಲ. ಆದರೆ ಇದರ ಹೆಸರಿನಲ್ಲಿ ಶ್ರೀರಾಮನ ಅಪಮಾನವನ್ನ ಮಾಡುವಂತದ್ದು, 370 ರಿಸ್ಟೋರ್ ಮಾಡ್ಬೇಕಂತ ಹೇಳಿಕೆಯನ್ನು ಕೊಡುವಂತದ್ದು, ಉಮರ್ ಖಾಲಿದ್ ಜಾಮೀನು ಸಿಗ್ಬೇಕಂತ ಹೇಳಿ ಹೇಳಿಕೆಯನ್ನು ಕೊಡುವಂತದ್ದು, ಇದ್ರ ಉದ್ದೇಶ ಏನು? ದೇಶದ ವಿರುದ್ಧ ಜನರನ್ನ ಎತ್ತಿ ಕಟ್ಲಿಕ್ಕೆ ಹೇಳಿಕೆ ಕೊಡುವಂತದ್ದು ಈ ಪ್ರತಿಭಟನೆ ಉದ್ದೇಶ ಏನು? ಅವ್ರು ಪರ್ಮಿಷನ್ ತೆಗೆದುಕೊಂಡಿದ್ದು ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ? ಅದರಲ್ಲಿ ಯಾವ ತರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ? ಎಸ್ ಮೋಹನ್ ಗೌಡ್ರೆ, ಇದನ್ನ ಡಿಬೇಟ್ ಮಾಡ್ಬೇಕು. ವೇದಿಕೆ ಎಂತದ್ದು, ಅಲ್ಲಿ ಚರ್ಚೆ ಆಗ್ತಾ ಇರೋದು ಏನು ಅಂತ ಡೆಫಿನೆಟ್ಲಿ ನಾನು ಬರ್ತೀನಿ ನಿಮ್ಮ ಹತ್ರ. ಚಂದ್ ಪಾಷಾ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಇವತ್ತಿನ ಸಂಸತ್ ಚಲೋ ಬಗ್ಗೆ ಅಂಡ್ ಇಷ್ಟೊಂದು ಸುದೀರ್ಘ ದಿನಗಳ ಕಾಲ ನಡೆಸಿದ ಉಪವಾಸ ಸತ್ಯಾಗ್ರಹದ ಬಗ್ಗೆ. ಮೇಡಮ್, ಇದು ಯಾವತ್ತು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಲ್ಲ, ಅವತ್ತಿಂದ ಇದ್ದಿರುವಂತ ಕೂಗಿದು. ಹೌದು, ಇದು ಈ ದಪ್ಪ ಚರ್ಮದ ಸರ್ಕಾರ, ಈ ಕೇಂದ್ರ ಸರ್ಕಾರ. ನಾವು ಅವತ್ತೇ ಬಹಳಷ್ಟು ಡಿಬೇಟ್ಗಳಲ್ಲಿ ಅಥವಾ ತಮ್ಮಲ್ಲೇ ಒಂದ್ಸರಿ ಆಗಿರಬೇಕು, ನಾವು ಹೇಳಿದ್ದೀವಿ, ನೀಟ್ ಪರೀಕ್ಷೆ ಅನ್ನೋದು ಒಬ್ಬ ವಿದ್ಯಾರ್ಥಿಯ ಮುಂದಿನ ಭವಿಷ್ಯ ಮಾತ್ರ ಅಲ್ಲ, ಆತನನ್ನ ಓದೋದಕ್ಕೆ ಇಲ್ಲಿವರೆಗೂ ತರ್ತಾರಲ್ಲ ತಂದೆ ತಾಯಿಗಳ ಶ್ರಮದ ಫಲ ಅವ್ರಿಗೆ ಸಿಗದೇ ಇದ್ದಾಗ ನನ್ನ ದೇಶದ ವೈದ್ಯಕೀಯ ಪ್ರಶ್ನೆ ಅದೇನೆ. ಇವರು ಏನು ಲೀಕ್ ಆಗ್ತಿದೆ ಇದೆಲ್ಲ ನೋಡಿದ್ರೆ, ಯಾರಾದ್ರೂ ವಿದೇಶಗಳಲ್ಲಿ ನಮ್ಮ ಡಾಕ್ಟರ್ಗಳು ಯಾರಾದ್ರೂ ಹೊಸದಾಗಿ ಹೋದ್ರೆ ಅವರ ವಿದ್ಯಾರ್ಹತೆ ಬಗ್ಗೆನೇ ಅನುಮಾನ ಬರುತ್ತೆ. ಕಾಪಿ ಹೊಡೆದ್ಬಿಟ್ಟು ಬಂದಿದ್ದಾರಾ ಅಥವಾ ಸರಿಯಾಗಿ ಓದ್ಬಿಟ್ಟು ಬಂದಿದ್ದಾರಾ ಅಂತ ಒಂದು ಹಾಸ್ಯಾಸ್ಪದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಒಂದು ತೀವ್ರತೆಯನ್ನು ತಿಳ್ಕೊಳ್ದಿರ ಬಾಯಿಗೆ ಬಂದಂಗೆ ಸುಮ್ಮನೆ ಏನೇನೋ ಮಾತಾಡೋದಲ್ಲ. ಈಗ ನಾನೇನ್ ಹೇಳ್ತಾ ಇದ್ದೀನಿ ಮೇಡಮ್, ಎಲ್ಲರೂ ಕೋಟಿಗಟ್ಟಲೆ ಕೊಟ್ಟು ಮಕ್ಕಳನ್ನ ಸೀಟ್ ತಗೊಳಕ್ ಆಗೋದಿಲ್ಲ. ಯಾವತ್ತು ಅವ್ರು SSLC ಪಾಸ್ ಆಗಿ PUC ಸೇರಿಸ್ತಾರೋ ಅಲ್ಲಿಂದನೇ ಶುರು ಆಗುತ್ತೆ ತಂದೆ ತಾಯಿಗಳ ಕುಟುಂಬದ ಒಂದು ಹೋರಾಟ. ಮಗ ಓದ್ಲಿ 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 ಅಂತ. ನಾವುಗಳು ಓದೋ ಟೈಮಲ್ಲಿ ಈ ತರ ಒಂದು ಸ್ಪರ್ಧಾತ್ಮಕವಾದಂತ ಇದಿರ್ಲಿಲ್ಲ. ಈಗಿನ ಕಾಲದ ಮಕ್ಕಳು ಅವರೇ ಸ್ಪರ್ಧೆಗೆ ಇಳಿತಾರೆ. ನಾನು ರ್ಯಾಂಕ್ ಬರಬೇಕು, ನಾನು ಅದು ಬರಬೇಕು, ಇದು ಯಾವ ಮಟ್ಟದಲ್ಲಿ ಮನಸ್ಸಿಗೆ ಹಚ್ಕೊಳ್ತಾರೆ ಅಂದ್ರೆ, ಅವರಿಗೆ ಆ ಪರೀಕ್ಷೆ ಅನ್ನೋದು ಮುಗಿದ ತಕ್ಷಣ ನಿರಾಳ ಆಗ್ತಾರೆ. ಆ ನಿರಾಳ ಆದ ತಕ್ಷಣನೇ ಪ್ರಶ್ನೆ ಪತ್ರಿಕೆ ಬಯಲಾಯ್ತು, ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತು ಅಂದ ತಕ್ಷಣ ಅವರ ಹೃದಯ ಒಡೆದು ಚೂರಾಗುತ್ತೆ ಮೇಡಮ್. ಇವರಿಗೆ ಅದ್ರ ತೀವ್ರತೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳಿದ್ದೆ ಮುಂಚೆ ಇವರಿಗೆ, ಇವತ್ತೇನು ಈ ಕಾಕ್ರೋಚ್ ಪಾರ್ಟಿ ಅನ್ನೋದು ಏನು ಅಂತ ಕೇಳಿದಾಗ ಹೇಳಿದ್ದೆ, ಇವತ್ತೊಂದು ಸಣ್ಣ ಧ್ವನಿ. ಆಮೇಲೆ ಈತನ್ ಬಿಡಿ, ಈತ ಅಲ್ಲದೆ ಇದ್ರು ಕೂಡ ನಾವು ಯಾರಾದ್ರೂ ಒಬ್ರು ಧ್ವನಿ ಎತ್ತಲೇಬೇಕಾಗಿತ್ತು ಈ ಒಂದು ಇದಕ್ಕೆ. ಆಮೇಲೆ ಅದೆಂತ ವಿದ್ಯಾಮಂತ್ರಿ ನನ್ಗೆ ಅರ್ಥ ಆಗಲ್ಲ. ಮಾನ ಮರ್ಯಾದೆ ಏನಾನ ಇದ್ರೆ ಆತರ ಕಾಲದಲ್ಲೇ 3 ಸಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಆತನೇ ಖುದ್ದಾಗಿ ಆತನ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ರಾಜೀನಾಮೆ ಕೊಡಬೇಕಾಗಿತ್ತು. ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಕುಂತಿರ್ಬೇಕಾದ್ರೆ ಇಂಥ ಭಂಡ ವ್ಯಕ್ತಿಗಳನ್ನ ಇಟ್ಕೊಂಡು ಇವ್ರು ಸರ್ಕಾರ ನಡೆಸ್ತಾರೆ ಅಂದ್ರೆ ಇವ್ರು ನಾಚಿಕೆ ಆಗ್ಬೇಕಲ್ವಾ? ಅಲ್ಲ, ರಾಜನಾಥ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು ಸಂಸತ್ನಲ್ಲಿ, ನಮ್ಮ ಸರ್ಕಾರದಲ್ಲಿ ನಾವು ಯಾವ ಕಾರಣಕ್ಕೂ ರಾಜೀನಾಮೆಯ ಪರ್ವವೇ ನಡೆಯೋದಿಲ್ಲ ಅಂದ್ರೆ ಅವ್ರು ಏನು ಮಾಡಿದ್ರು ಅವ್ರಿಗೆ ಕ್ಷಮೆನಾ? ಆಮೇಲೆ ನಾವು ಪ್ರಧಾನಿಗಳ ರಾಜೀನಾಮೆ ಕೇಳ್ತಾ ಇದ್ದೀವಾ? ವಿದ್ಯಾಮಂತ್ರಿ ನಾಲಾಯಕ್ಕಿದ್ದಾನೆ, ಆತನ್ನ ತೆಗೀರಿ ಅಂತ ಹೇಳ್ತಾ ಇದ್ದೀವಿ. ಅದೆಂತ ಭಯ ಅವರಿಗೆ? ಅವನ್ನ ತೆಗೆದು ಮುಟ್ಟೋದಕ್ಕೆ ಭಯ. ಏನು ಅವ್ನು ಮುಟ್ಟಿದ್ರೆ ಸರ್ಕಾರ ಬಿದ್ದೋಗುತ್ತಾ? ಅಥವಾ ಪ್ರಧಾನಿ ರಾಜೀನಾಮೆ ಕೇಳ್ತಾ ಇದ್ದೀವಾ? ಸರಿ, ಬಂದೆ ನಾನು ನಿಮ್ಮ ಹತ್ರ. ಗೋವಿಂದ್ ಸರ್, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ವಿದ್ಯಾ, ಫಸ್ಟ್ ಆಫ್ ಆಲ್ ನಾನು 2 ವಿಷಯದ ಬಗ್ಗೆ ಫೋಕಸ್ ಮಾಡ್ತೀನಿ. ಒಂದು, ಈ ಸಾಮಾಜಿಕ ಹೋರಾಟಗಾರರಿದ್ದಾರಲ್ಲ ವಾಂಗ್ಚುಕ್, ಅವ್ರ ಬಗ್ಗೆ ಮಾತಾಡ್ತೀನಿ. ಈ ಕಾಕ್ರೋಚ್ ಪಾರ್ಟಿ ಇದೆ ಅಲ್ಲ, ಏನು ಸಂಸ್ಥಾಪಕ, ಇವರಿಬ್ಬರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಭಾರತದ ಸಂವಿಧಾನದ ಬಗ್ಗೆ ಇಂತಿಷ್ಟು ಸಣ್ಣ ಒಂದು ಓಪನಿಂಗ್ ನಾನು ಕೊಟ್ಬಿಡ್ತೀನಿ. ಇವತ್ತು ಏನು ಇವರಿದ್ದಾರಲ್ಲ ವಾಂಗ್ಚುಕ್, ಅವರಿವತ್ತು ಧರಣಿ ಮಾಡ್ತಾ ಇರೋದು ಅಥವಾ ಸತ್ಯಾಗ್ರಹ ಮಾಡ್ತಾ ಇರೋದು ಅದು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಒಂದು ಹಕ್ಕು. ಭಾರತದ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಬರುತ್ತೆ. ಆರ್ಟಿಕಲ್ 12 ಇಂದ ಪ್ರಾರಂಭ ಮಾಡಿ 35 ವರೆಗೂ ಬರುತ್ತೆ. ಈ ಆರ್ಟಿಕಲ್ 12 ಇಂದ 35 ಒಳಗಡೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಈ ಆರ್ಟಿಕಲ್ 19 ಫ್ರೀಡಮ್ ಅಂತೇಳಿ. ಈ ಫ್ರೀಡಮ್ ಆರ್ಟಿಕಲ್ 19 ಕ್ಲಾಸ್ 1B ಇದೆ ಅಲ್ಲ, ಫ್ರೀಡಮ್ ಆಫ್ ಏನು ವಿತ್ ಪೀಸ್ಫುಲ್ ಆಗಿ ಒಂದು ಕಡೆ ಸೇರಿ ಮಾಡೋದಿದೆಯಲ್ಲ, ಆ ಒಂದು ಆರ್ಟಿಕಲ್ 19 ಕ್ಲಾಸ್ 1B ನಲ್ಲಿ ಬರುತ್ತೆ.
ಆ ಒಂದು ಕಾರಣದಿಂದಾನೇ ಇವತ್ತು ಅವರು ಸತ್ಯಾಗ್ರಹ ಕುತ್ಕೊಂಡಿರೋದು. ಅಂದ್ರೆ ಇದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಫಂಡಮೆಂಟಲ್ ಕಾನೂನುಬದ್ಧವಾಗಿರ್ತಕ್ಕಂಥದ್ದು ಆಯಿತು. ಆದರೆ ಇವತ್ತು ಇಡೀ ಈ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಏನು ಸೋ ಕಾಲ್ಡ್ ಇವತ್ತೇ ನಡೀತಾ ಇದೆ ಅಲ್ಲ, ಏನು ರಾಜೀನಾಮೆ ಕೊಡಬೇಕು ಅಂತ ಹೇಳಿ, ಇದು ನನ್ನ ಪ್ರಕಾರ ನೋಡಿ, ಇವತ್ತು ಮೇ 3ನೇ ತಾರೀಕೇನು ಪತ್ರಿಕೆ ಲೀಕ್ ಆಯಿತು. ಅವತ್ತು ಸುಮಾರು 20 ಲಕ್ಷ ಜನ ಬರಿಬೇಕಾಗಿತ್ತು. ಹೌದಾ? ಬರೆದ್ರು ಕೂಡ ಅದನ್ನ ತಕ್ಷಣಕ್ಕೆ ಅದನ್ನ ರದ್ದು ಮಾಡಿದ್ರು. ಈಗ ನೀವು ಕೂಡ ಒಬ್ಬ ಶಿಕ್ಷಣ ಮಂತ್ರಿ ಆಗಿದ್ರೆ ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ತಕ್ಷಣಕ್ಕೆ ಅದನ್ನ ಆ ಒಂದು ಎಕ್ಸಾಮ್ ರದ್ದು ಮಾಡಿ ಮತ್ತೆ ಇನ್ನೊಂದು ಸಾರಿ ಕಂಡಕ್ಟ್ ಮಾಡೋಣ ಅನ್ನೋದು ಅದು ಒಂದು ರೀಸನಬಲ್ ಆಗಿರ್ತಕ್ಕಂಥ ಒಂದು ಡೆಸಿಷನ್. ಇವತ್ತು ನನ್ನ ಪ್ರಕಾರ ಇವತ್ತು ಶಿಕ್ಷಣ ಸಚಿವರಿದ್ದಾರಲ್ಲ, ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ, ಸುಮಾರು 145 ಕೋಟಿ ಜನ ಇರ್ತಕ್ಕಂಥದ್ದು. ಅದರಲ್ಲಿ 20 ಲಕ್ಷ ಜನ ಬರೀತಾರೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಸುಮಾರು ಲಕ್ಷಾಂತರ ಜನ ಕೂಡ ಇದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಈಗ ಸರ್ಕಾರದಿಂದ ಕೂಡ ತಪ್ಪಾಗಿದೆ ಅಂತ ಹೇಳ್ತಾ ಇಲ್ಲ, ನಾನು ತಪ್ಪಾಗಿಲ್ಲ ಅಂತಾನು ಕೂಡ ಹೇಳ್ತಾ ಇಲ್ಲ. ಈಗ ಅದಕ್ಕೆ ಒಬ್ಬ ಶಿಕ್ಷಣ ಸಚಿವರಾದ್ಮೇಲೆ ಜವಾಬ್ದಾರಿ ತಗೊಳ್ಳೇಬೇಕಾಗುತ್ತೆ. ಜವಾಬ್ದಾರಿ ತಪ್ಪಾಗಿಲ್ಲ ಅಂತಲ್ಲ, ತಪ್ಪಾಗಿದೆ, ಜವಾಬ್ದಾರಿ ತಗೋಬೇಕು. ಆದರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾರೋ ಒಬ್ಬ ಇದ್ದಾರೆ. ಈಗ ಸಮಾಜ ಅಂದಮೇಲೆ ಉಳುಕು ಇದ್ದೇ ಇರ್ತದೆ. ಈ ದೊಡ್ಡದಾಗಿರ್ತಕ್ಕಂಥ ಇದರಲ್ಲಿ ಎಲ್ಲೋ ಒಂದು ಆಗಿದೆ, ಅವ್ರನ್ನ ಶಿಕ್ಷೆ ಆಗ್ಬೇಕಾಗ್ಲಿ, ಅದನ್ನು ಮುಖ್ಯಸ್ಥರನ್ನ ಮಾಡೋದಕ್ಕೂ ಅದು ಎಷ್ಟು ಮಟ್ಟಿಗೆ ಶಿಕ್ಷೆ ಆಗಬೇಕು ಅನ್ನೋದು ಪ್ರಶ್ನೆ ಅಲ್ಲ ಸರ್. ಪನಿಷ್ಮೆಂಟ್ ಬೇರೆ, ಅದರ ಹೊಣೆಗಾರಿಕೆ ಯಾರು ತಗೊಳ್ತಾರೆ ಅಂತ ಬೇರೆ ಸರ್. ನನ್ನ ಅಧೀನದಲ್ಲಿ ಎಕ್ಸಾಮ್ ಆಗ್ತಾ ಇದೆ, ಎಕ್ಸಾಮ್ ನಲ್ಲಿ ಲೂಪ್ ಹೋಲ್ಸ್ ಆದಾಗ ಕೆಳಗೆ ಯಾರು ಅದಕ್ಕೆ ಎಡ್ವರ್ಟ್ ಮಾಡಿದ್ರು, ಅದ್ರ ಯಾರು ಸಂಬಂಧಪಟ್ಟಂತವ್ರು ಅವ್ರನ್ನ ಕಿತ್ತಾಕ್ತಾರೆ. ಅದಾಗಿದೆ ಇಲ್ಲಿ. ಮೇಲ್ ಕುತ್ಕೊಂಡವಳು ನಾನು ಏನೋ ನೋಡ್ಕೊಳ್ತಾ ಇಲ್ಲ ಅಂದ್ರೆ ನನ್ನ ಹೊಣೆಗಾರಿಕೆ ಯಾರು ಹೊತ್ಕೊಳ್ತಾರೆ? ನನ್ನ ಕೈಲಿ ಸಾಮರ್ಥ್ಯ ಇಲ್ಲ, ಆ ಯೋಗ್ಯತನ ನನಗಿಲ್ಲ ಅಂತ ಹೊಣೆಗಾರಿಕೆನ ಹೊತ್ಕೊಂಡಕ್ಕೆ ಒಬ್ರು ಬೇಕಲ್ವಾ ಸರ್? ಅದ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಪ್ಪಿಗೆ ಶಿಕ್ಷೆ ಕೇಳ್ತಾ ಇರಲ್ಲ, ಹೊಣೆಗಾರಿಕೆ ಯಾರು ಹೊತ್ಕೋತೀರಿ ಇದ್ರಲ್ಲಿ ಏನ್ ಕೇಳ್ತಾ ಇದ್ದಾರೆ? ಅಬ್ಸಲ್ಯೂಟ್ಲಿ ಕೇಂದ್ರ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಇದಕ್ಕೆ ರೆಸ್ಪಾನ್ಸಿಬಲ್ ಇದ್ದೇ ಇರ್ತಾರೆ. ಹಾಗಂತ ಹೇಳಿ ಈ ರಾಜೀನಾಮೆಯಿಂದ ಯಾವುದೂ ಕೂಡ ಸರಿ ಹೋಗಲ್ಲ. ಆದ್ರೆ ಈಗೇನ್ ಮೊನ್ನೆನೆ ಮತ್ತೆ ರೀ ಎಕ್ಸಾಮ್ ಆಯ್ತು, ಮೊನ್ನೆನೆ ರಿಸಲ್ಟ್ ಬಂತು. ಸುಮಾರು 11.5 ಲಕ್ಷ ಜನ. ಸರ್, ನೀವು ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ ಇದ್ದೀರಿ, ವಕೀಲರಿದ್ದೀರಿ. ಓದಿನ ಬಗ್ಗೆ ನನಗಿಂತ ಆಳವಾದ ಅಧ್ಯಯನವನ್ನ ನೀವು ಮಾಡಿರ್ತೀರಿ, ಎಕ್ಸ್ಪೀರಿಯನ್ಸ್ ನಿಮಗಿದೆ. ಬಟ್ ಮೆಡಿಕಲ್ ಅಂತ ಬಂದಾಗ, ಒಂದು ನೀಟ್ ಎಕ್ಸಾಮ್ ಅಂತ ಬಂದಾಗ ಎಲ್ಲದನ್ನ ಬಿಟ್ಟು ಒಂದ್ ರೀತಿ ತನ್ನ ವೈಯಕ್ತಿಕ ಜೀವನವನ್ನ ಪ್ಲೆಡ್ಜ್ ಅಡ ಇಟ್ಟು ಓದಿರ್ತವೆ. ಅಷ್ಟೊಂದು ಸುಲಭ ಅಲ್ಲ ಸರ್ ಅದು. ಅದನ್ನ ಅಷ್ಟೊಂದು ಲೈಟ್ ಆಗಿ ಒಂದು ಚಿಕ್ಕದಾಗಿ ತಪ್ಪಾಗಿದೆ ಅಂತ ಹೇಳೋದು ನಮ್ಮ ದೊಡ್ಡ ತಪ್ಪಾಗತ್ತೆ. ಅದು ನಮ್ಮ ತಪ್ಪಾಗತ್ತೆ ಆ ರೀತಿಯಾಗಿ ಹೇಳೋದು. ಅದಕ್ಕೊಬ್ಬ ಹೊಣೆ ಹೊತ್ಕೊಂಡು ಹೋದು ಇದು ಮೊದಲನೇ ಬಾರಿ ಅಲ್ಲ. ನೀಟ್ ಎಕ್ಸಾಮ್ ನಲ್ಲಿ ಈ ರೀತಿಯಾಗಿ ಸೋರಿಕೆ ಆಗ್ತಾ ಇರೋದು, ಎಡ್ವರ್ಟ್ ಆಗ್ತಾ ಇರೋದು ಮೊದಲನೇ ಬಾರಿ ಅಲ್ಲ. ಹೊಣೆಗಾರಿಕೆ ಹೊತ್ಕೊಂಡು ನಾನು ಕೆಳಗಿಳಿತೀನಿ, ತನಿಖೆಯಾಗಿ ನಂದೇನು ತಪ್ಪಿಲ್ಲ ಅಂದ್ರೆ ವಾಪಸ್ ಬರ್ತೀನಿ ಅಂದ್ರೆ ಮುಗೀತು. ತಾವು ಹೇಳೋದು ಕೂಡ ಸರಿ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ದಿಕ್ಕಿನಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಇದ್ದಾವೆ. ಅದ್ರ ಬಗ್ಗೆ ಸಾಕಷ್ಟು ಎನ್ಕ್ವೈರಿ ನಡೀತಾ ಇದೆಯಾ, ಏನ್ ಮಾಡಬೇಕು? ಅಧಿಕಾರ ದಾಹ ಇಷ್ಟೊಂದು ಇರಬಾರ್ದು ಅಂತ ಸರ್. ಅಧಿಕಾರ ದಾಹ ಖಂಡಿತವಾಗ್ಲಿಲ್ಲ. ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಸಹೋದರ ಸಹೋದರಿಯರಿದ್ದಾರೆ. ಇದರ ತೀವ್ರತೆಯನ್ನ ಅರ್ಥ ಮಾಡ್ಕೊಳ್ಳಿ. ತಾವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಂತ ಹೇಳಿದ್ರೆ ನಿಮ್ಮ ಮಾತಿನಲ್ಲಿ ಬರೋ ಒಂದೊಂದು ಪದವೂ ಕೂಡ ತೂಕವಾದದ್ದು. ಅದನ್ನ ಜನ ನೋಡ್ತಾರೆ. ಚಾಂದ್ ಪಾಷಾ ಸರ್, ಹೌದು, ನೀಟ್ ಎಕ್ಸಾಮ್ ನಲ್ಲಿ ಅಕ್ರಮ ಆಗಿದೆ, ಒಂದಲ್ಲ ಎರಡಲ್ಲ, ಇವರ ಅವಧಿಯಲ್ಲಾಗಿರೋದು. ಹೌದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ನೀಟ್ ನಲ್ಲಿ ಅಕ್ರಮಗಳು ಸರಮಾಲಿಯನ್ನೇ ತೋರಿಸಬಹುದು. ನಿಮ್ಮಲ್ಲಿ ಯಾರು ಅದರ ಹೊಣೆಗಾರಿಕೆ ಹೊತ್ಕೊಂಡು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು? ಹೊಣೆಗಾರಿಕೆ ಯಾರು ಹೊತ್ಕೊಂಡ್ರು ಸರ್? ಮೇಡಮ್, ನಮ್ಮಲ್ಲಿ ಶೀಘ್ರವಾಗಿ ಕ್ರಮ ತಗೊಂಡಿದ್ದೀವಿ, ಬದಲಾವಣೆ ಮಾಡಿದ್ದೀವಿ ಮೇಡಮ್, ಬದಲಾವಣೆ ಮಾಡಿದ್ದೀವಿ, ನಾವು ವಹಿಸಿದೀವಿ. 20 ಜನರ ತಲೆದಂಡ ಆಗಿದೆ ಅಂತ ಅವರು ಹೇಳ್ತಾರೆ. ಮೇಡಮ್, ತಪ್ಪು ಯಾವ ಪಕ್ಷದವರು ಮಾಡಿದ್ರು ತಪ್ಪೇ. ನಾವು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಮಕ್ಕಳ ಭವಿಷ್ಯ ಜೊತೆ ಆಟ ಆಡುವಂತವ್ರು ಕಾಂಗ್ರೆಸ್ ಆಗಿರ್ಬೋದು, ದಳ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇಲ್ಲಿ ಮಕ್ಕಳ ವಿದ್ಯಾರ್ಥಿಗಳ ಭವಿಷ್ಯ ಏನಾದ್ರೂ ಈ ಒಂದು ಪೀಳಿಗೆ ದಂಗೆ ಎದ್ರೆ ಮುಂದಿನ ದಿನಗಳಲ್ಲಿ ಇವತ್ತೇನು ಪ್ರಧಾನಿ ರಾಜೀನಾಮೆ ಕೇಳ್ತಿದ್ದಾರೆ, ನಾಳೆ ಸರ್ಕಾರದಲ್ಲಿ ಪ್ರಧಾನಿ ರಾಜೀನಾಮೆ ಕೇಳ್ತಾರೆ. ಬಹಳ ದೊಡ್ಡ ಶಕ್ತಿ, ಯುವ ಶಕ್ತಿ, ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರು. ಎಲ್ಲರೂ ಫೋಕಸ್ ಮಾಡ್ತಾ ಇರೋದು. ಮೋಹನ್ ಗೌಡ್ರೆ, ನನ್ನ ಪ್ರಶ್ನೆ ನಿಮ್ಗೆ, ಇವತ್ತು ಬಿಜೆಪಿ ವಕ್ತಾರರಿಲ್ಲ, ಬಟ್ ಈ ರಾಜೀನಾಮೆ ಕೊಡಬಾರ್ದು ಅನ್ನೋ ವಿಚಾರಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಆ ಪ್ರಶ್ನೆ ನಾನು ನಿಮ್ಗಳಿಗೆ ಕೇಳ್ತೀನಿ. ಮೋಹನ್ ಗೌಡ್ರೆ,
ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಈ ಸ್ಲೋಗನ್ ಯಾರ್ದು ಹೇಳಿ? ಬಿಜೆಪಿ ಅವ್ರದ್ದು, ಮೋದಿ ಅವ್ರದ್ದು. ಅವ್ರು ಬರೀ ನೀಟ್ ಎಕ್ಸಾಮ್ ನಲ್ಲಿ ಹೊಣೆಗಾರಿಕೆ ಹೊತ್ಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಮಾಡ್ತಾ ಇರೋ ಉಪವಾಸ ಸತ್ಯಾಗ್ರಹ ಅಲ್ಲ ಸರ್. ಲಡಾಖ್ ಅನ್ನುವ ಭಾಗಕ್ಕೆ ಒಂದು ರಾಜ್ಯ ಸ್ಥಾನಮಾನವನ್ನ ಕೊಡಬೇಕು, ದಯವಿಟ್ಟು ಕೊಡಿ, ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಏನ್ ತಪ್ಪಿದೆ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಕೇವಲ ಸ್ಲೋಗನ್, ಈಗ ಬಾಯಿ ಹೇಳಿಕೆಗೆ ಮಾತ್ರನಾ? ಅವ್ರು ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಹೋರಾಟ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಕೈಯಲ್ಲಿ ಚೂರಿ ಇಟ್ಕೊಂಡಿಲ್ಲ, ಖಡ್ಗ ಇಟ್ಕೊಂಡಿಲ್ಲ, ಬಂದೂಕ್ ಇಟ್ಕೊಂಡ್ಬಂದು ಹೋರಾಟ ಮಾಡ್ತಾ ಇಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಹಳೆಯ ದಿನಗಳನ್ನ ನೆನಪು ಮಾಡ್ತಾ ಇದ್ದಾರೆ. ಇದರಲ್ಲೂ ನೀವು ಮೊಸರಲ್ಲಿ ಕಲ್ಲು ಹುಡುಕ್ತಾರಲ್ಲ, ಯಾರೋ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಸಿಕ್ತಂತೆ ಅಂತ, ಆ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ? ಯಾಕೆ ಒಪ್ಕೋತಾ ಇಲ್ಲ ಈ ಪ್ರತಿಭಟನೆಯನ್ನ? ನೋಡಿ ಮೇಡಮ್, ಈಗ ಲಡಾಖಿಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ನೀಡುವ ಬಗ್ಗೆ ಹೋರಾಟ ಮಾಡೋದು ಕಾನೂನಾತ್ಮಕವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಅದನ್ನ ಯಾರು ವಿರೋಧ ಮಾಡುವಂಗಿಲ್ಲ, ಅದನ್ನ ಮಾಡ್ಬೋದು. ಆದ್ರೆ ಆ ಹೋರಾಟ ಕಾನೂನು ಚೌಕಟ್ಟಿನಲ್ಲಿ ಇರಬೇಕು. ಕಾನೂನು ಚೌಕಟ್ಟು ಮೀರಿ ದೇಶ ವಿರೋಧಿ ಇದಕ್ಕೆ ಅವಕಾಶ ಕೊಡಬಾರ್ದು. ಈಗ ಅವರು ಹೇಳೋ ಪ್ರಕಾರ ಒಂದು ಹಾಸಿಗೆಯನ್ನ, ಪಿಲ್ಲೋವನ್ನ, ಸುತ್ತಮುತ್ತ ನೀರಿನ ಬಾಟ್ಲನ್ನ ಇಟ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅದು ಕಾನೂನು ಉಲ್ಲಂಘನೆಯಾ? ಇಲ್ಲ, ಕಾನೂನು ಉಲ್ಲಂಘನೆಯಾ? ಈಗ ಅಲ್ಲಿ ಬಂದು ಅನೇಕ ಜನರು ಹೇಳುವಂತ ಹೇಳಿಕೆಗಳು ಈಗ ಕೇಂದ್ರದ ಸರ್ಕಾರವನ್ನ ಕಿತ್ತೆಸಬೇಕು ಕೊಟ್ರು, ಅದು ಕಾನೂನು ಉಲ್ಲಂಘನೆ ಅಲ್ವಾ? ಕ್ರಿಮಿನಲ್ ಇದಲ್ವಾ? ಅದೇ ರೀತಿಯಲ್ಲಿ ಮತ್ತೊಬ್ರು ಹೇಳಿಕೆಯನ್ನು ಕೊಟ್ರು, ಮತ್ತೊಬ್ರು ಹೇಳಿಕೆಯನ್ನ ರದ್ದು ಮಾಡಬೇಕು ಅಂತ ಹೇಳಿ ಲಿಸನ್ ಟು ಮಿ, ಕೇಳಿಸ್ಕೊಳ್ಳಿ. ಆಳುವ ಸರ್ಕಾರವನ್ನ ಅಥವಾ ಆಡಳಿತ ಮಾಡ್ತಾ ಇರೋರ್ನ ಪ್ರಶ್ನೆ ಮಾಡೋದು ನನ್ನ ಹಕ್ಕು ಸರ್. ಪ್ರಶ್ನೆ ಮಾಡಿದ್ರೆ ನಾನು ದೇಶ ವಿರೋಧಿ ಆಗ್ತೀನ? ಕಾನೂನು ವಿರೋಧ ಮಾಡಿದಂಗಾಗತ್ತಾ? ಪ್ರಶ್ನೆ ಮಾಡುದು ಹಕ್ಕಿದೆ, ಆದ್ರೆ ಕಿತ್ತೋಗ್ಲಿಕ್ಕೆ ದಂಗೆ ಹೇಳ್ಬೇಕು ಅಂತ ಹೇಳಿ ಜನರನ್ನ ಪ್ರೊವೊಕೇಟ್ ಮಾಡುವುದು ಅಪರಾಧ, ಕಾನೂನು ಪ್ರಕಾರ ಅಪರಾಧ. ಈಗಾಗಲೇ 2025 ಅಲ್ಲಿ ಸೋನಂ ವಾಂಚುಕೆ ಅವರ ಒಂದು ಹೇಳಿಕೆ ವೈರಲ್ ಆಗತ್ತೆ. ಚೈನಾ ಭಾರತವನ್ನ ಅಟ್ಯಾಕ್ ಮಾಡಿದ್ರೆ ನಾವು ಚೈನಾಕ್ಕೆ ಸಹಾಯ ಮಾಡ್ತೇವೆ, ಚೈನಾಕ್ಕೆ ಭಾರತದ ಗುಪ್ತ ಇದನ್ನ ಹೇಳಿ ಕೊಡ್ತೇವೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಅವಾಗ ತುಂಬಾ ರೀತಿಯಲ್ಲಿ ವಿರೋಧ ಆಗಿತ್ತು. ಅಷ್ಟೇ ಅಲ್ಲ, ಈಗ ಸೋನಂ ವಾಂಚುಕೆ ಅವರ ಒಂದು ಆವಿಷ್ಕಾರದ ಬಗ್ಗೆ ವಿಜ್ಞಾನಿ ಅಂತ ಹೇಳ್ತಾರೆ. ಒಬ್ಬ ವಿಜ್ಞಾನಿಯಾಗಿ ಅವ್ರ ಬಳಿ ಯಾವ ಪೇಟೆಂಟ್ ಸಹ ಇಲ್ಲ. 3 Idiots ಸಿನಿಮಾ ಅವರ ಒಂದು ಪ್ರೇರಣೆ ಅಂತ ಹೇಳ್ತಾರೆ. ಶಿಕ್ಷಣದ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ನಾವು ಪ್ರೋತ್ಸಾಹ ಕೊಡಬಾರ್ದು? ಸರ್ಕಾರದ ವಿರುದ್ಧ ಎತ್ತು ಕಟ್ತಾ ಇದ್ದಾರೆ. ಈ ಮನುಷ್ಯನ ಹತ್ರ 1 ಪೇಟೆಂಟ್ ಇದೆಯೋ, 4 ಇದೆಯೋ, 400 ಇದೆಯೋ ಬೇಡ. ಮೋಹನ್ ಗೌಡ್ರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮೋಹನ್ ಗೌಡ್ರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮೋಹನ್ ಗೌಡ್ರೆ ಜನರನ್ನ ದಂಗೆ ಹೇಳಲಿಕ್ಕೆ ಪ್ರೇರಣೆ ಕೊಡುವಂತದ್ದು ತಪ್ಪಿದೆ. ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಕಾನೂನು ವಿರೋಧಿಗಳು, ದೇಶದ್ರೋಹಿಗಳು ಅನ್ನೋ ಪಟ್ಟ ಕಟ್ಟುವ ಮನಸ್ಥಿತಿಯಿಂದ ಮೊದಲು ಎಲ್ಲರೂ ಹೊರಗೆ ಬರ್ಬೇಕು. ಪ್ಲೀಸ್ ಮಾಡ್ಲಿಕ್ಕೆ ಅವಕಾಶ ಇದೆ, ಪ್ರಚೋದನೆ ಅಲ್ಲ. ಪ್ರಶ್ನೆ ಮಾಡ್ತಾ ಇದಾರ್ರಿ. ಉಪವಾಸ ಸತ್ಯಾಗ್ರಹಕ್ಕಿಂತಲೂ ನಿಮಗೆ ಇನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡುವಂತಹ ಕೇಸ್ಗಳಿದಾವ? ಇನ್ನೇನ್ ಮಾಡ್ಬೋದು ಹೇಳಿ? ಎಸ್ ಇರಿ, ಒಂದ್ ಪ್ರಶ್ನೆ ಇದೆ. ಕಾಂಗ್ರೆಸ್ ವಕ್ತಾರರು ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕಂತೆ. ಪ್ಲೀಸ್ ಗೋ ಹೆಡ್. ಮೋಹನ್ ಗೌಡ್ರಲ್ಲ? ಮೋಹನ್ ಗೌಡ್ರೆ, ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಬಹುದು ಅಂತ ತಾವು ಹೇಳ್ತಾ ಇದ್ದೀರಿ, ಹೌದಲ್ಲ? ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನ ಒಂದು ಹಕ್ಕನ್ನು ಕೊಟ್ಟಿದೆ. ಆತ ಹೋರಾಟನೂ ಮಾಡಬಹುದು, ಆತನ ಮಾತಾಡೋದಕ್ಕೆ ಅವನ ವ್ಯಕ್ತಿ ಸ್ವಾತಂತ್ರ್ಯನೂ ಇದೆ. ಸರ್ಕಾರದ ವಿರುದ್ಧವಾಗಿ ಎಲ್ಲಾದರೂ ಒಂದು ಅದು ಭಯೋತ್ಪಾದಕ ರೀತಿಯಲ್ಲಿ ಕಾಣುವಂಥದ್ದು. ವಾಯ್ಸ್ ಕೇಳಿಸ್ತಾ ಇಲ್ವಾ? ಕೇಳಿಸಲ್ಲ ಬಿಡಿ. ಇಲ್ಲ, ಈಗ ಮಾತಾಡಿ. ಈಗ ಕೇಳಿಸುತ್ತಾ? ಅಲ್ಲ, ಈಗ ಮಾತಾಡಿ. ಈಗ ಸಂವಿಧಾನದ ಚೌಕಟ್ಟಿನಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ ಅಲ್ವಾ? ಮಾತಾಡಿ ಸರ್, ಕೇಳಿಸುತ್ತೆ. ಹಲೋ, ಅವ್ರ ವಾಯ್ಸ್ ಕೇಳಿಸ್ತಾ ಇದೆ. ವಾಯ್ಸ್ ಕಟ್ ಆಗತ್ತೆ. ಅಂದ್ರೆ ಒಟ್ಟಾರೆ ಏನಂತ ಹೇಳಿದ್ರೆ ಪ್ರಶ್ನೆ ಕೇಳ್ಬಿಡ್ತೀನಿ. ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ವಾ? ಒಂದ್ ನಿಮಿಷ ನನಗೂ ಮಾತಾಡಕ್ ಕೊಡಿ, ಒಂದ್ ನಿಮಿಷ ಮಾತಾಡಕ್ ಕೊಡಿ. ತಾವು ಇವತ್ತಿನ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡು ತಾವು ಮಾತಾಡುವಾಗ ಅದಕ್ಕೆ ಸಂಬಂಧ ಇಲ್ದಿರುವಂತ ಹಲವಾರು ಉದಾಹರಣೆಗಳನ್ನ ಕೊಟ್ರಿ. ನೀವು ಶಾಹೀನ್ ಬಾಗ್ ಕೊಟ್ರಿ, ದೇಶದ ವಿರುದ್ಧ ದಂಗೆ ಪಿತೂರಿ ಅಂದ್ರಿ. ಏನಾಗಿದೆ ಈ ಭಾರತ ನಮ್ಮ ಸರ್ಕಾರಕ್ಕೆ, ನಮ್ಮ ಸರ್ಕಾರನೇ ಭಾರತದ ಸರ್ಕಾರಕ್ಕೆ ಏನಾಗಿದೆ?
ಸರ್ಕಾರದ ವಿರುದ್ಧವಾಗಿ ಯಾರು ಮಾತಾಡಿದ್ರು ಅವ್ರು ದೇಶದ್ರೋಹಿಗಳಾಗ್ತಾರೆ. ಕೇಳಿಸ್ತಾ ಇದೆಯಾ ಮೋಹನ್ ಗೌಡ್ರೆ? ಬರ್ತೀನಿ ರೀ ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಮೋಹನ್ ಗೌಡ್ರಿಂದ ಆ ಪ್ರಶ್ನೆಗೆ ಉತ್ತರ ಕೊಡಿಸುವ ಕೆಲಸ ನಾನು ಮಾಡ್ತೀನಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಮತ್ತಿಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಡಾಕ್ಟರ್ ಸತೀಶ್ ಕುಮಾರ್, ಎಎಪಿ ವಕ್ತರು, ಅಂದ್ರೆ ಆಪ್ ವಕ್ತಾರರು ನಮ್ಮ ಜೊತೆ ಝೂಮ್ ಲೈವ್ ಇಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಮಾತಾಡ್ಸೋಣ. ಸತೀಶ್ ಅವರೇ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ. ಮತ್ತೊಬ್ರು ಚಿಂತಕರು ಶಶಿಕಾಂತ್ ಎಡಹಳ್ಳಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಕಾಂತ್ ಸರ್, ನಿಮ್ಮಿಂದಲೇ ಆರಂಭ ಮಾಡ್ತೀನಿ ನಾನು. ಈ ಸಂಸತ್ ಚಳುವಳಿಯನ್ನ ಅಥವಾ ಸಂಸತ್ ಚಲೋವನ್ನ ನೀವು ಹೇಗೆ ನೋಡ್ತೀರಿ? ಉಪವಾಸ ಸತ್ಯಾಗ್ರಹವನ್ನ ನೀವು ಹೇಗೆ ನೋಡ್ತೀರಿ? ರಾಜಕೀಯ ನಾಯಕರುಗಳು ಎಂಟ್ರಿ ಕೊಟ್ಟು ಅದನ್ನ ಪೊಲ್ಯೂಟ್ ಮಾಡಿದ್ರು ಅಂತ ಅನ್ನಿಸ್ತಾ ನಿಮ್ಗೀಗ? ಈಗಾಗಲೇ ಸುಮಾರು ಅಂದಾಜು 1 ತಿಂಗಳಿಂದ ಅಲ್ಲಿ ಹೋರಾಟ ನಡೀತಾ ಇದೆ. ಯಾವುದೇ ಹೋರಾಟ ನಡೆದರೂ ಅದಕ್ಕೆ ಸ್ಪಂದಿಸುವ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಬೇಕಾಗಿತ್ತು. ಹೌದು. ಅಲ್ಲೇ ಅವರ ಅಮರನಾಥ ಉಪವಾಸ ಕೂರ್ಲಿ, ಸಾಯ್ತಾರ ಸಾಯ್ಲಿ, ಈ ರೀತಿಯಾದಂಥ ನಿರ್ಲಕ್ಷ್ಯ ಧೋರಣೆ ಇದೆ ಅಲ್ವಾ, ಇದು ನಿಜಕ್ಕೂ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರುತ್ತೆ. ಅಟ್ಲೀಸ್ಟ್ ಅವ್ರು ಏನು ಪರಿಹಾರ ಆ ನಂತರ ಹೋಗಿ ಅವ್ರ ಹತ್ರ ಮಾತಾಡಿ, ನಿಮ್ಮ ಅಧಿಕಾರಿಗಳನ್ನ ಕಳಿಸಿ, ನಿಮ್ಮ ಸಚಿವರನ್ನ ಕಳಿಸಿ, ಅವ್ರು ಏನು ಕಷ್ಟ ಏನು ಸಂಕಷ್ಟ ಯಾಕೆ ಕೂತಿದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ಬ ಹಿರಿಯ ಪರಿಸರವಾದಿ, ಮ್ಯಾಗಸೆ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವ್ರು, ಅಂಥ ಒಬ್ಬ ವ್ಯಕ್ತಿ ಅಲ್ಲಿ ಅಮರನಾಥ ಉಪವಾಸ ಕೂತಿದ್ದಾರೆ, ಅದು 21 ದಿನಗಳ ಕಾಲ. ಇಲ್ಲಿವರೆಗೂ ಯಾರಾದರೂ ಒಬ್ರು ಹೋಗಿದ್ರ ನೀವು? ಅಲ್ಲಿ ಏನು ಪೊಲೀಸರ ಸರ್ಪಕೋಟೆ ಹಾಕೊಂಡು ಕೂತ್ಕೊಂಡಿದ್ದೀರಲ್ಲ ನೀವು. ಪಾಪ ಅವ್ರಿಗೆ ದಿನನಿತ್ಯದ ಕರ್ಮಗಳನ್ನು ಮಾಡಲಿಕ್ಕೂ ಅವಕಾಶ ಕೊಡದಂಗೆ ಮಾಡಿದಿರಲ್ಲ, ಕುಡಿಯೋಕೆ ನೀರಿಲ್ದಂಗೆ ಮಾಡಿದಿರಲ್ಲ. ಇದು ನಿಜಕ್ಕೂ ಸಹಿತ ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡುವ ಹಕ್ಕನ್ನು ನಮಗೆ ಎಲ್ಲರಿಗೂ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ. ಅವರು ಪ್ರತಿಭಟಿಸ್ತಾ ಇದ್ದಾರೆ. ಆಯ್ತು, ಅವ್ರ ಪ್ರತಿಭಟನೆ ನ್ಯಾಯಯುತವೋ ಅಥವಾ ಅಲ್ವೋ ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಮೊದಲು ಮಾತುಕತೆನಾದ್ರೂ ಶುರು ಮಾಡ್ರಿ. ಅದನ್ನ ಮಾಡೋದಿಲ್ಲ ಅಂತಂದ್ರೆ ಏನು? ಇದನ್ನ ಒಪ್ಕೊಳ್ಳೇಬೇಕಾಗಿರುವಂತಹ ವಿಚಾರ. ಬರ್ತೀನಿ ನಾನು ನಿಮ್ಮ ಹತ್ರ. ಸತೀಶ್ ಅವರೇ, ನಿಮ್ಮ ಓಪನಿಂಗ್ ಕಾಮೆಂಟ್ ಏನು? ನಾನು ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಹಾಕ್ಬಿಡ್ತೀನಿ ಫಸ್ಟಿಗೆ. ಅಣ್ಣಾ ಹಜಾರೆ ಅವರ ಸತ್ಯಾಗ್ರಹವನ್ನ ಬಳಸ್ಕೊಂಡು ಆಮ್ ಆದ್ಮಿ ಪಕ್ಷ ಹುಟ್ಟುತ್ತೆ, ಆಮೇಲೆ ಅವ್ರನ್ನೇ ಮೂಲೆಗೆ ತಳ್ಳುತ್ತೆ. ಇಲ್ಲೂ ವಾಂಗ್ಚುಕ್ ಅವ್ರನ್ನ ಹಂಗೆ ಬಳಸ್ಕೊಂಡು ಮೂಲೆಗೆ ತಳ್ಳಬೇಕು ಅಂತನಾ? ಮೇಡಮ್, ಇದು ಅಂಧ ಭಕ್ತರು ಅನ್ನೋರ್ದು ಒಂದು ಕ್ಯಾಸೆಟ್. ಇದು ಯಾವ್ದು ಗೊತ್ತಾ? ನೀವ್ ಹೇಳಿದ್ರಲ್ಲ, ಇದು ಪಾಪ ನಿಮ್ಗೆ ಅದ್ ಗೊತ್ತಾಗಿಲ್ವೋ ಏನೋ. ನೋಡಿ, ಅಣ್ಣಾ ಹಜಾರೆನ ಬಳಸ್ಕೊಂಡವ್ರು ಯಾರು? ದೇಶದಲ್ಲಿ ಅಧಿಕಾರಕ್ಕೆ ಬಂದವ್ರು ಯಾರು? ಏನ್ ಅರವಿಂದ್ ಕೇಜ್ರಿವಾಲ್ ದೇಶದ ಪ್ರಧಾನಿ ಆಗ್ತಾರಾ? ದೆಹಲಿಯಲ್ಲಿ ಆಗೋದಕ್ಕೂ ನಿಮ್ಗೆ ಅಣ್ಣಾ ಹಜಾರೆ ಹೋರಾಟ ಯಾರ ವಿರುದ್ಧ ಇದ್ದಿದ್ದು? UPA ವಿರುದ್ಧ ಇದ್ದಿದ್ದು. ಇವ್ರು ವಾಟ್ಸ್ಆಪ್ ಮೀಡಿಯಾಗಳಲ್ಲಿ ಹಾಕಿ ಜನಗಳಿಗೆ ಭ್ರಮಣೆಯನ್ನ ತುಂಬಿಡಿದ್ದಾರೆ. ದೇಶದಲ್ಲಿ ಅಧಿಕಾರಕ್ಕೆ ಬಂದವ್ರು ಯಾರು? ಪಕ್ಷ ಉದಯ ಆಗೋಕೆ ಅಣ್ಣಾ ಹಜಾರೆ ಅವರ ಪಾತ್ರ ಎಷ್ಟು ಪ್ರಮಾಣದಲ್ಲಿತ್ತು ಸರ್? ಪಾಪ ನನಗೆ ವಿಷಯ ಗೊತ್ತಿಲ್ಲ ಸರ್. ಪಾಪ ನನಗೆ ವಿಷಯ ಗೊತ್ತಿಲ್ಲ ಸರ್. ನಿಮ್ಗೆ ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹದ ಮುಖಾಂತರ ಆಮ್ ಆದ್ಮಿ ಪಕ್ಷ ಉದಯ ಆಗೋಕೆ ಎಷ್ಟು ಪ್ರಮಾಣದಲ್ಲಿ ಅವ್ರು ಸಪೋರ್ಟ್ ಮಾಡಿದ್ರು? ಪ್ಲೀಸ್ ಹೇಳಿ ಸರ್. ಅಲ್ಲ, ಬಿಜೆಪಿ ಯಾಕೆ ಅಧಿಕಾರಕ್ಕೆ ಬರುತ್ತೆ ಅಂತ ನೀವ್ ಯಾಕೆ ಹೇಳ್ತಾ ಇಲ್ಲ? ನೀವು ಎಲ್ಲ ಆಮ್ ಆದ್ಮಿ ಪಾರ್ಟಿನೇ ಯಾಕೆ ತಗೋತೀರಾ? ಆಮ್ ಆದ್ಮಿ ಪಾರ್ಟಿ ಏನಾದ್ರು ಈ ದೇಶದಲ್ಲಿ ಚೇಂಜ್ ಮಾಡಕ್ ಆಗ್ತದ? ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಪಕ್ಷ, ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದ ಪಕ್ಷನ ಇವತ್ತು ಭ್ರಷ್ಟಾಚಾರ ವಿರೋಧಿ ಕಾಯ್ದೆನ ಯಾವ ಮಾಧ್ಯಮಗಳು ಕೇಳ್ತಾ ಇಲ್ಲ. ಅದನ್ನ ಯಾರೋ ಅವ್ರು ಹಾಕಿದ್ದು ನ್ಯೂಸ್ ನ ಮತ್ತೆ ವಾಟ್ಸ್ಆಪ್ ಯೂನಿವರ್ಸಿಟಿ ಮಾಹಿತಿನೇ ಇವತ್ತು ಪ್ರಚಲಿತ ಆಗ್ತಾ ಇದೆ. ನಾನು ವೀಕ್ಷಕರು ಸೋಷಿಯಲ್ ಮೀಡಿಯಾ ಯೂನಿವರ್ಸಿಟಿ ಅದೆಲ್ಲ ಬಿಟ್ಟು ನೇರ ವಿಚಾರ. ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹದಿಂದ ಆಮ್ ಆದ್ಮಿ ಪಕ್ಷಕ್ಕೆ ₹1 ಉಪಯೋಗನೂ ಆಗ್ಲಿಲ್ವಾ? ಪ್ರಶ್ನೆ ಎತ್ತದ್ಮೇಲೆ ದಯವಿಟ್ಟು ಕೇಳಿ, ದಯವಿಟ್ಟು ತಾಳ್ಮೆಯಿಂದ ಕೇಳಿ ಮೇಡಮ್. ಡೈವರ್ಟ್ ನೀವು ಮಾಡ್ತಾ ಇರೋದು ಮೇಡಮ್. ನಾವ್ ಯಾಕೆ ಮೇಡಮ್ ಡೈವರ್ಟ್ ಮಾಡೋಣ? ಇವಾಗ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ ಯಾರು ಹೇಳಿ ಮೇಡಮ್? ನಾನು ಹೇಳೋದು ಸಿಂಪಲ್ ಆಗಿ ಅದೇ ಆಮ್ ಆದ್ಮಿ ಪಾರ್ಟಿ ಬೇಡ ಬಿಡಿ. ಈಗ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಬಂತು, ದೆಹಲಿ ರಾಜ್ಯನ ಸಮರ್ಥವಾಗಿ ರೂಲ್ ಮಾಡಿದೀವಿ. ಇವ್ರು ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರು, ನಾವು ಅಧಿಕಾರನ ಕಳ್ಕೊಂಡಿದೀವಿ, ಬಿಟ್ಬಿಡಿ, ನಮ್ ಕತೆ ಮುಗೀತು. ಈಗ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ ಯಾರು ಮೇಡಮ್? ಬಿಜೆಪಿನವರು ಅಧಿಕಾರಕ್ಕೆ ಬಂದಿದ್ದು. ಎಲ್ಲಿ ಮೇಡಮ್ ಭ್ರಷ್ಟಾಚಾರ ಬಿಲ್ಲು ಎಲ್ಲಿ ತಂದಿದ್ದಾರೆ? ಲೋಕಪಾಲ್ ಕಾಯ್ದೆ ಎಲ್ಲಿ ತಂದಿದ್ದಾರೆ? 14 ವರ್ಷದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ಇಲ್ವಾ? ಅನಾಚಾರ ಇಲ್ವಾ? ಯಾವ್ದು ಇಲ್ವಾ? ಇದನ್ನೇನಾರು ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಅದ್ ಲಿಕ್ಕರ್ ಮಾಫಿಯಾ ಒಂದು ಹಿಡ್ಕೊಂಡ್ ಕೂತ್ಕೋತೀರಾ? ಏನಿದೆ ಬೇರೆ? ಏನಾರು ಹೇಳಿ ನೋಡೋಣ. ಇನ್ ಬೇರೆ ಏನಿದೆ ಹೇಳಿ? ಡಿಫೇಮ್ ಮಾಡಕ್ಕೆ ಬಿಡಿ, ನನ್ಗೆ ಅದು ಇಷ್ಟ ಇಲ್ಲ ಮೇಡಮ್. ಅದು ನನಗೆ ಅಷ್ಟು ನಾನ್ ಬರ್ತೀನಿ ಈ ವಿಚಾರಕ್ಕೆ. ನೋಡಿ, ಒಂದು ಸರ್ಕಾರಕ್ಕೆ ಅಕೌಂಟಬಿಲಿಟಿ ಇರಬೇಕು. ಇವ್ರಿಗೆ ದಪ್ಪ ಚರ್ಮದ ಸರ್ಕಾರ, ಇವ್ರು ಏನ್ ಕೂತಿದ್ದಾರೆ,
ಎಲ್ಲ ಕುತ್ಕೊಂಡು ಹಿಂದೂ ಮುಸ್ಲಿಂ ಡೈವರ್ಟ್ ಮಾಡಕ್ ಮಾತ್ರ ಇವ್ರಿಗೆ ಗೊತ್ತಾಗುತ್ತಾ ಹೊರತು ದೇಶದಲ್ಲಿ ಒಂದು ಪ್ರಾಪರ್ ಅಧಿಕಾರನ ತರಕ್ಕೆ ಯೋಗ್ಯತೆ ಇಲ್ಲ. ಅಯೋಗ್ಯ ಸರ್ಕಾರ ಇದು. ಯಾಕಂತ ಹೇಳಿದ್ರೆ 22 ಲಕ್ಷ ಜನ ವಿದ್ಯಾರ್ಥಿಗಳು, ಇಲ್ಲಿ ಯಾವ್ದೋ ಹಿಂದೂ ಮುಸ್ಲಿಂ ಅಂತ ಹೇಳ್ತಾರೆ, 22 ವಿದ್ಯಾರ್ಥಿಗಳು ಯಾರಿದ್ದಾರೆ? ಹಿಂದೂಗಳಿಲ್ವಾ? ಅವ್ರ ಪ್ರಾಣ ಲೆಕ್ಕಕ್ಕಿಲ್ವಾ? ಆ ಮಕ್ಕಳುಗಳು ಏನು ಓದ್ಬಿಟ್ಟು ಅವರು ಪಾಪ ದಿನನಿತ್ಯ ಏನು ಪ್ರಿಪರೇಷನ್ ಮಾಡೋದೇ ಒಂದು ಸಾಹಸ ಅವ್ರಿಗೆ. ಅಂತದ್ರಲ್ಲಿ ಮಾನಸಿಕವಾಗಿ ಮಕ್ಕಳನ್ನ ಕುಂದಿಸಿ 23 ಮಕ್ಕಳು ಸತ್ತಿದ್ದಾರೆ. ಒಂದು ದೇಶದ ಪ್ರಧಾನಿಯಾಗಿ ಒಂದು ಟ್ವೀಟ್ ಮಾಡೋ ಯೋಗ್ಯತೆ ಇಲ್ವಾ? ಯಾರಾದ್ರೂ 4 ಜನ 5 ಜನ 10 ಜನ ಸತ್ತೋದ್ರೆ ಅವ್ರಿಗೆ ಟ್ವೀಟ್ ಮಾಡ್ತಾರಲ್ಲಿ ಕುತ್ಕೊಂಡು. ಇವ್ರಿಗೆ ಇಷ್ಟು ಜನ ಮಕ್ಕಳು ಸತ್ತಿದ್ದಾರೆ, ಇದು ಹೊಣೆಗಾರಿಕೆ ಅಂತ ಅನಿಸ್ತಾ ಇಲ್ವಾ? 4 ಬಾರಿ ಲೀಕ್ ಆಗಿದೆ ಪೇಪರ್, 1 ಬಾರಿ ಅಲ್ಲ. ಯಾರೋ ಕುತ್ಕೊಂಡು ಹೇಳ್ತಾ ಇದ್ರು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ. ಹಿಂದೂ ಮಕ್ಕಳು ಸತ್ತಿದ್ದಾರೆ, ಅದು ಕೇಳ್ರಿ. ಹಿಂದೂ ಹೆಸರು ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ನಿಮ್ಗೆ ಯೋಗ್ಯತೆ ಇಲ್ವಾ ಒಳ್ಳೆ ಆಡಳಿತ ಕೊಡಕ್ಕೆ? ಏನ್ ದೇಶದಲ್ಲಿ ಯಾರು ಸಚಿವರು ಅವ್ರನ್ನ ಬಿಟ್ರೆ ಬೇರೆ ಯಾರು ಇಲ್ವಾ? ಕೊಡಿ, ತಲೆದಂಡ ಮಾಡಿ, ಅಕೌಂಟಬಿಲಿಟಿ ತಗೊಳ್ಳಿ. ದೇಶ ಕೇಳ್ತಾ ಇರೋದು ಅದನ್ನ. ಹೊಣೆಗಾರಿಕೆ ತಗೊಳ್ಳಿ. ಹೊಣೆಗಾರಿಕೆ ಕೊಟ್ಟಾಗ ಯಾವುದೇ ರೀತಿಯ ಅನಾಚಾರ ಅಚಾತುರ್ಯ ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ಗೆ ಒಳ್ಳೇದಲ್ವಾ? ಅದನ್ನ ಕೇಳ್ತಾ ಇದ್ರೆ ಇದು ಯಾವ್ದೋ ದೇಶ ವಿರೋಧಿ ಶಕ್ತಿಗಳು. ಏನ್ ದೇಶದಲ್ಲೂ ಇರೋದೆಲ್ಲ ವಿರೋಧ ಪಕ್ಷಗಳು ನಿಮ್ಗೆ ದೇಶ ವಿರೋಧಿ ಶಕ್ತಿಗಳ? ನಾವು ಏನ್ ಕೇಳ್ತಾ ಇರೋದು? ನಾವು ಕೇಳ್ತಾ ಇರೋದು ಒಂದು ಪ್ರಾಪರ್ ಸಿಸ್ಟಮ್ ತನ್ನಿ, ಅಕೌಂಟಬಿಲಿಟಿ ತನ್ನಿ, ಇದಕ್ಕೆ ತಲೆದಂಡ ಕೊಡಿ. ಏನು ಈಗಾಗ್ಲೇ 94ಕ್ಕೂ ಅಧಿಕ ಎಕ್ಸಾಮ್ಗಳು ದೇಶದಲ್ಲಿ, ಅಂದ್ರೆ 150ಕ್ಕೂ ಹೆಚ್ಚು ಸೆಂಟ್ರಲ್ ಅಧೀನದಲ್ಲಿ ಬರ್ತಕ್ಕಂಥ 45ಕ್ಕೂ ಹೆಚ್ಚು ಪರೀಕ್ಷೆಗಳು ಪೇಪರ್ಗಳು ಲೀಕ್ ಆಗಿ ನಿಂತಿದೆ. ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇದ್ದಾರೆ. ಇದನ್ನ ಹೇಳಿ ಅಂದ್ರೆ ಇನ್ನು ಕುತಂತ್ರ ಮಾಡ್ಕೊಂಡು ಅಲ್ಲಿ ಅವರು ಇವರು ಆ ಲಿಂಕು ಈ ಲಿಂಕು. ರಾಜೀನಾಮೆ ಕೊಟ್ಟೋಗಿದ್ರೆ ಯಾರು ಬರ್ತಾ ಇದ್ರಿ ಅಲ್ಲಿ ಕುತಂತ್ರ ಮಾಡಕ್ಕೆ? ಯಾರು ಬಂದ್ ಮಲಗ್ತಾ ಇದ್ರು? ಅದ್ರ ತಲೆದಂಡನ ಇಮಿಡಿಯೇಟ್ ಆಗಿ ಒತ್ತಿದಿದ್ರೆ ಯಾರು ಬಂದಲ್ಲಿ ಕೂತ್ಕೋತಾ ಇರ್ಲಿಲ್ಲ, ಮಲ್ಕೋತಾ ಇರ್ಲಿಲ್ಲ. ಇವರು ಅದಕ್ಕೆ ದೇಶ ವಿರೋಧಿ ಅಂತ ಬೇರೆ ಕಟ್ತಾರೆ. ನೀವ್ ಹಿಂಗೆ ಮಾಡ್ತಾ ಇರ್ರಿ. ಜನಗಳು ಎಲ್ಲ ಆಗ್ಲೇ ತಿರುಗಿ ಬೀಳ್ತಾ ಇದಾರೆ. ಜನಗಳು ಎಲ್ಲಾರನ್ನು ಗಮನಿಸ್ತಾ ಇದಾರೆ, ಮಾಧ್ಯಮಗಳು ಗಮನಿಸ್ತಾ ಇದೆ. ಸತೀಶ್ ಅವರೇ, ನಿಮ್ಗೂ ಕೂಡ ಗೊತ್ತು, ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. SIT ಒಂದು 20 ಜನರ ತಲೆದಂಡ ಕೂಡ ಮಾಡಿದೆ. ತನಿಖಾ ಹಂತದಲ್ಲಿರುವಾಗ್ಲೇ ರಾಜೀನಾಮೆ ಅಂತ ಪಟ್ಟು ಕೂರೋದು ಕೂಡ ಕೊಟ್ಬಿಟ್ಟು ತಗೊಳ್ಳಿ. ನೀವೇ ಹೇಳಿದ್ರಿ ಅವಾಗಲೇ ನೋಡಿ, ಇವತ್ತು ದೇಶದ ಭಾವನೆ, ಜನರ ಭಾವನೆಗೆ ಬೆಲೆ ಕೊಡಿ. ನೀವು ವಿರೋಧ ಪಕ್ಷಗಳನ್ನಂತೂ ಹಾಳು ಮಾಡ್ತಾ ಇದ್ದೀರಾ, ಕಿತ್ತು ತಿಂತಾ ಇದ್ದೀರಾ ರಣಹದ್ದುಗಳ ತರ. ಆದ್ರೆ ದೇಶದ ವಿದ್ಯಾರ್ಥಿಗಳ ಭಾವನೆಗೆ ಕೊಡಿ. ಇಲ್ಲಿ ಯಾರು ಕುತ್ಕೊಂಡು ನಿಮಗ್ ದಂಗೆ ಹೇಳಿ ಇದೇ ಹೇಳಿ ಅಂತಲ್ಲ. ಹೋಗಿ ಸೋಷಿಯಲ್ ಮೀಡಿಯಾ ಹಿಂಭಾಗದಲ್ಲಿ ನೋಡಿ, ಎಲ್ಲಾರ್ಗು ಚೀಮಾರಿ ಆಗ್ತಾ ಇದಾರೆ. ಯಾರ್ಯಾರು ಸಾಮಾಜಿಕ ಹೊಣೆಗಾರಿಕೆನ ಓದ್ತಕ್ಕಂಥ ಮಾಧ್ಯಮಗಳಿಗೂ ಚೀಮಾರಿ ಹಾಕೊಂಡು ಕೂತಿದ್ದಾರೆ. ಇವತ್ತು ನೋಡಿ, ಆ ಹೋರಾಟನ ಹತ್ತಿಕ್ಲಿಕ್ಕೆ ಬೆಳಿಗ್ಗೆ ಏನ್ ಮಾಡಿದಾರೆ ಗೊತ್ತಾ? ಈಗಾಗ್ಲೇ ಅಲ್ಲಿ ನೀವು ಬೇರೆ ಬೇರೆ ಇದರಲ್ಲಿ ವೆಬ್ಗಳಲ್ಲಿ ಬರ್ತಾ ಇದೆ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ವಿಚಾರಗಳು ಲೈವ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಕಲ್ಲಿನ ಲಾರಿಗಳನ್ನ ನಿಲ್ಸಿದ್ದಾರೆ ಅಲ್ಲಿ. ಆಮೇಲೆ ಡಕೋಟಾ ಗಾಡಿಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಇವರು ದೇಶದ ಜನರಿಗೆ ಅಂದ್ರೆ, ಈಗೇನು ಅಂದ್ರೆ ವಿದ್ಯಾರ್ಥಿಗಳ ಆಂದೋಲನ ಭುಗಿಲೆದ್ದಿತು, ಕಲ್ಲು ತೂರಾಟ ನಡೆಯಿತು ಅಂತ ತೋರಿಸ್ತಕ್ಕಂತ ವ್ಯವಸ್ಥಿತವಾದ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಇನ್ನ ಇವರು ಹುನ್ನಾರಗಳು ಎಲ್ಲ ಬಯಲಿಗೆ ಬರ್ತಾ ಇದೆ. ಇವರ ಏನು ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಹೇಳ್ಬಿಟ್ಟು, ಯಾಕೆ ರಾಮ ಮಂದಿರದ ಉಂಡಿ ಕಳ್ತನ ಆಯ್ತಿಲ್ಲ, ಅವಾಗ ಯಾವ್ದು ಧಕ್ಕೆ ಆಗ್ಲಿಲ್ವಾ? ಆಮೇಲೆ ಇವ್ರು ಬಿಜೆಪಿ ಪ್ರಚಾರಕ್ಕೆ ಆಂಜನೇಯನ ಹನುಮಂತನ ರೋಡ್ ಅಲ್ಲಿ ಗುಡ್ಸೋದು, ಏನೋ ಕುಣಿಸೋದು, ಡ್ಯಾನ್ಸ್ ಮಾಡ್ಸೋದು, ಮತ್ತೆ ಅವ್ರು ಗಾಳಿಪಟ ಬಿಡೋದು, ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಅಲ್ವಾ? ಅಮಾಯಕ ಹಿಂದೂಗಳು ಪಾಪ ಎಷ್ಟ್ ಜನ ಮಕ್ಕಳು ಹಿಂದೂಗಳೇ ಜಾಸ್ತಿ ಸತ್ತಿರೋದು ನೀಟ್ ಪರೀಕ್ಷೆ ಅವ್ಯವಸ್ಥೆಯಿಂದ. ಅಂತವ್ರಿಗೆ ಒಂದು ಸಾಂತ್ವನನೂ ಇಲ್ಲ, ನೈತಿಕ ಹೊಣೆಗಾರಿಕೆನೂ ಇಲ್ಲ. ಯಾರಿಗೋಸ್ಕರ ರೂಲ್ ಮಾಡ್ತಾ ಇದೀರ್ರಿ ನೀವು? ಯಾರಿಗೋಸ್ಕರ ರೂಲ್ ಮಾಡ್ತಾ ಇದ್ದೀರಾ? ನೈತಿಕ ಹೊಣೆ ಹೊತ್ತು ಪ್ರಧಾನಿನೇ ರಾಜೀನಾಮೆ ಕೊಡ್ಬೇಕು. ನಾನು ಭಾರತೀಯ ಪ್ರಜೆ ಆಗಿ ಕೇಳ್ತೀನಿ. ಅವ್ರ ಕೈಯಲ್ಲಿ ತಗೊಳಕ್ ಆಗದೆ ಹೋದ್ರೆ ಅವ್ರ ರಾಜೀನಾಮೆ ಪ್ರಧಾನಿನೇ ಕೊಡ್ಲಿ. ಓಕೆ ಬಂದೆ. ಸೋನಂ ವಾಂಗ್ಚುಕ್ ಶಿಕ್ಷಣ ಸುಧಾರಕರು ಕೂಡ ಹೌದು. ಅದರ ಜವಾಬ್ದಾರಿಯಲ್ಲ ಇವತ್ತು ಒಬ್ಬ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಲಡಾಖ್ ವಿಚಾರವೂ ಕೂಡ ಸೇರ್ಕೊಂಡಿದೆ. ಎಲ್ಲವೂ ಫೈನ್. ನಾನು ಅದೇ ಪ್ರಶ್ನೆ ನಿಮಗೂ ಕೇಳ್ತೀನಿ. ಸೋನಂ ವಾಂಗ್ಚುಕ್ ಅವರ ಹೆಗಲ್ ಮೇಲೆ ಬಂದೂಕಿಟ್ಟು ಅದನ್ನ ಫೈರ್ ಮಾಡುವ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಅಣ್ಣಾ ಹಜಾರೆಯನ್ನ ಮುಗಿಸ್ಬಿಡ್ತೀನಿ. ಅಣ್ಣಾ ಹಜಾರೆ ಅವ್ರನ್ನ ಬಳಸ್ಕೊಂಡು ಆಮ್ ಆದ್ಮಿ ಪಕ್ಷ ಮುಂದಕ್ಕೆ ಬಂತು, ಆಮೇಲೆ ಅವ್ರನ್ನ ಸೈಡ್ ಲೈನ್ ಮಾಡ್ತು. ಹಾಗೆ ಸೋನಂ ವಾಂಗ್ಚುಕ್ ಅವ್ರನ್ನ ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ ಅಂತ ಒಂದು. ಎರಡನೇದು, ಇಷ್ಟು ದಿನ ಉಪವಾಸ ಸತ್ಯಾಗ್ರಹದಲ್ಲಿ ನೀಟ್ ಎಕ್ಸಾಮ್ಗೆ ಹೊಣೆಗಾರಿಕೆ ಹೊತ್ಕೊಂಡು ಆ ಸಚಿವ ಒಂದು ತಲೆದಂಡ ಆಗಬೇಕು ಅಥವಾ ರಾಜೀನಾಮೆ ಕೊಡಬೇಕು ಅನ್ನುವಂತಹ ವಿಚಾರಗಳು ಎಷ್ಟು ಸಲ ಪ್ರಸ್ತಾಪ ಆಯಿತು? ಅದನ್ನು ಬಿಟ್ಟು ಬೇಡವಾಗಿರೋ ವಿಚಾರಗಳು ಎಷ್ಟು ಸಲ ಪ್ರಸ್ತಾಪ ಆಯಿತು ಹೇಳಿ. ನೋಡಿ ಮೇಡಮ್, ಈ ವಿಚಾರದಲ್ಲಿ ರಾಜಕೀಯವನ್ನ ಪಾತ್ರ ಏನು ಈ ಹೋರಾಟ? ಅದನ್ನೇ ಹೇಳ್ತಾ ಇದ್ದೀನಿ. ರಾಜಕೀಯವನ್ನ ಬದಿಗಿಟ್ಟು ಮಾತಾಡೋಣ. ಯಾಕಂದ್ರೆ ರಾಜಕೀಯವಾಗಿ ಮಾತಾಡೋದಕ್ಕೆ ಹಲವಾರು ವಿಚಾರಗಳಿವೆ, ಅಲ್ಲಿ ಮಾತಾಡೋಣ. ಇದು ಮುಖ್ಯವಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ಯಾರೋ ಒಬ್ಬ ಪುಣ್ಯಾತ್ಮ ವಾಂಗ್ಚುಕನು ಬಂದಿದ್ದಾರೆ. ಆತನ್ನ
ನಿಮ್ಗೆ ಯಾವ ತರ ಭಯ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಏನು ಇವರು ರೈತರ ವಿರುದ್ಧ ಹೋರಾಟ ನಡೆದಾಗ ಕೃಷಿ ಕಾಯ್ದೆ ತಂದ್ರಲ್ಲ, ಕೃಷಿ ಕಾಯ್ದೆ ವಿರುದ್ಧ ಹೋರಾಟ ನಡೆದಾಗ ಏನು ರಸ್ತೆಯಲ್ಲಿ ಮೊಳೆ ಹೊಡೆದ್ಬಿಟ್ಟು ರೈತರಿಗೆ ಮೊಳೆ ಹೊಡೆದ್ಬಿಟ್ಟು ಬರಬಾರ್ದು ಅಂತ ಮಾಡಿದ್ರಲ್ಲ, ದೊಡ್ಡ ದೊಡ್ಡ ಲಾರಿಗಳನ್ನ ತಂದು ಅದರಲ್ಲಿ ಮರಳು ತುಂಬಿ ಕಲ್ಲುಗಳನ್ನ ತುಂಬಿ ಅಡ್ಡ ನಿಲ್ಸಿದ್ರಲ್ಲ, 700 ಜನ ರೈತರನ್ನ ಬಲಿತಾವಂತಲ್ಲ ಈ ಕೆಟ್ಟ ಸರ್ಕಾರ. ಆ 700 ರೈತರ ಶಾಪ ಇದ್ರೂ ಕೂಡ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಈಗ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಕ್ಕೆ ಕೊಟ್ಟಿದ್ದಾರೆ. ಏನ್ರಿ ಅವ್ನು ಶಿಕ್ಷಣ ಸಚಿವ ಪ್ರಧಾನ ಕಿತ್ ಬಿಸಾಕ್ರಿ, ಇಲ್ಲಾಂದ್ರೆ ನಿಮ್ಗೆ ಬೇಕೇ ಬೇಕು ಅಂತ ಹೇಳಿದ್ರೆ ನಿಮ್ಮ ಅರಮನೆಯಲ್ಲಿ ನಿಮಗೆ ಅಂಗೈಯಲ್ಲೇ ಇಟ್ಕೋಬೇಕು ಅನ್ನಂಗಿದ್ರೆ ಬೇರೆ ಇಲಾಖೆಗೆ ಕಳಿಸಿ. ನಾಚಿಕೆ ಆಗಲ್ವಾ? ಒಬ್ಬ ವಿದ್ಯಾಮಂತ್ರಿಗೆ ಪೀರಿಯಡ್ ಅಲ್ಲಿ 3 ಸರಿ ಆಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಯಲು. ಆಮೇಲೆ ಈ ತರ ಹೋರಾಟಗಳು ಮುಂಚೆನೂ ಆಗಿದೆ ಮೇಡಮ್. ಇದೇ ಲಡಾಖಲ್ಲಿ ಅವ್ರೇನ್ ಕೇಳಿದ್ದು, ಲಡಾಖಿನ ಪರಿಸರಕ್ಕೋಸ್ಕರಕ್ಕೆ ಹೋರಾಟ, ನಮಗೊಂದು ರಾಜ್ಯದ ಸ್ಥಾನಮಾನ ಕೊಡಿ. ನಾನು ಮೊನ್ನೆ ಡೆಲ್ಲಿಯಿಂದ ಬಂದಿದ್ದೀನಿ. ಕಾಶ್ಮೀರ ಭವನಕ್ಕೆ ನಾವು ಊಟಕ್ಕೆ ಅಂತ ಹೋದಾಗ ಆ ಕಾಶ್ಮೀರ ಭವನನ ಇಬ್ಬಾಗ ಮಾಡಿದ್ದಾರೆ. ಒಂದು ಕಾಶ್ಮೀರ ಭವನ ಅಂತ ಹಾಕಿ ಅದರ ಮುಂಭಾಗದಲ್ಲಿ ಲಡಾಖ್ ಭವನ ಅಂತ ಮಾಡಿದ್ದಾರೆ. ಇವೆಲ್ಲವನ್ನು ಸಣ್ಣ ಮಾಡ್ತೀರಾ, ಅವ್ರಿಗೊಂದು ರಾಜ್ಯ ಪ್ರತ್ಯೇಕವಾಗಿ ಕೊಡಿ. ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಆ ಹೋರಾಟದಲ್ಲಿ ಒಂದಾಯ್ತು ಮೇಡಮ್. ಪ್ರಣಾಳಿಕೆಯಲ್ಲಿ ನೀವು ಪ್ರಸ್ತಾಪ ಮಾಡಿದ್ರಲ್ಲ, ನೀವೆಷ್ಟು ಸಲ ಈಡೇರಿಸಿದ್ರಿ? ಎಷ್ಟು ವಿಚಾರವನ್ನ ಈಡೇರಿಸಿದ್ರಿ ಮೇಡಮ್? ಇದು ಯಾವಾಗಿಂದ ಇದ್ದಿರೋದು ಲಡಾಖ್ದು? ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದ್ದ ವಿಚಾರವನ್ನ ಎಷ್ಟು ನೀವು ಈಡೇರಿಸಿದಿರಿ? ಯಾವ ವಿಚಾರವಾಗಿ ಹೇಳ್ತಾ ಇದ್ದೀರಿ? ಗಡಿ ಭಾಗದಲ್ಲಿ ಚೀನಾದ ಆತಂಕ ಇರೋದು ನಿಮಗೂ ಕೂಡ ಗೊತ್ತಿದೆ. ಆಂತರಿಕ ವಿಚಾರವನ್ನ ರಾಜಕೀಯಗೊಳಿಸಿ ದೇಶದ ಭದ್ರತೆಯನ್ನ ನೀವು ಈ ರಾಜಕೀಯಗೊಳಿಸೋದು ಅದು ಸೂಕ್ತ ಅಂತ ಅನ್ಸುತ್ತೆ? ನಾವು ರಾಜಕೀಯ ಮಾಡ್ತಾನೆ ಇಲ್ಲ. ನಮ್ಮ ಕಾಲದಲ್ಲಿ ಚೈನಾನ ನಾವು ಬಗ್ಗು ಬಡ್ದಿದ್ವಿ. ಇವ್ರ ಕಾಲದಲ್ಲಿ 2000 ಕಿಲೋಮೀಟರ್ ಆಕ್ರಮಿಸ್ಕೊಂಡು ಕುತ್ಕೊಂಡಿದ್ದಾರೆ. ಅದನ್ನು ಕೇಳೋ ಛಾತಿ ಇಲ್ಲ. ಅಕ್ಸೈ ಚೀನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಈಗ ನಾನು ಆಗ್ಲೇ ಹೇಳಿದ್ದೀನಿ, ನಮ್ಮ ಸರ್ಕಾರದಲ್ಲೂ ಕೆಲವೊಂದು ತಪ್ಪುಗಳಾಗಿದ್ರೆ ಖಂಡಿತವಾಗ್ಲೂ ತಪ್ಪೇ. ಇಲ್ಲಿ 2000 ಕಿಲೋಮೀಟರ್ ಚೈನಾ ಆಕ್ರಮಿಸ್ಕೊಂಡಿದ್ರ ಬಗ್ಗೆ ಮಾತಾಡ್ತಾರ? ಯಾರಿಗಾನ ಧೈರ್ಯ ಇದೆಯಾ? ನಿಜ ಒಪ್ಕೊಳ್ತಾರ? ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಮುಂಚೆ ಕೂಡ ಆಯ್ತು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗೆ ಆಗಿದ್ದಾಗ ಆಗ್ಲೂ ಕೂಡ ಇಲ್ಲಿ ಈ ತರ ನಡೀತು. ಸ್ವತಃ ಪ್ರಧಾನಮಂತ್ರಿಗಳ ಇಂದಿರಾ ಗಾಂಧಿ ಅವರೇ ಹೋಗ್ಬಿಟ್ಟು ಮುಷ್ಕರ ಹತ್ರ ಮಾತಾಡಿ ಅವರಿಗೆ ಜ್ಯೂಸ್ ಕೊಟ್ಟು ಅದನ್ನ ಅಂತ್ಯಗೊಳಿಸಿದ್ರು. ಅದಾದ ನಂತರ ಮನಮೋಹನ್ ಸಿಂಗ್ ಕಾಲದಲ್ಲಿ ಇವರೇನು ಅಣ್ಣಾ ಹಜಾರೆ ಅವ್ರದ್ದು ಹೇಳ್ತಾರಲ್ಲ, ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ನೇತೃತ್ವದಲ್ಲಿ ನಮ್ಮ ಪ್ರಧಾನಿಗಾಗಿದ್ದಂತಹ ದಿವಂಗತ ಮನಮೋಹನ್ ಸಿಂಗ್ ಅವರು 5 ಜನರ ತಂಡವನ್ನ ಕಳಿಸ್ಕೊಟ್ಟು ಅವರು ಮಾತಾಡಿ ನಿವೇಶನವನ್ನು ಅಂತ್ಯಗೊಳಿಸಿದ್ರು. ಇವೆಲ್ಲವನ್ನು ನೋಡಿ ಕೂಡ ನಿಮಗೆ ಏನು ನಾಚಿಕೆ ಆಗ್ತಾ ಇಲ್ವಾ? ಆತನ ಒಬ್ಬ ಯಾವ ರೀತಿ ಆತನ ಆಸ್ಪತ್ರೆಗೆ ಸೇರಿಸಿದ್ರು, ಎಲ್ಲ ಬಿಳಿ ಬಟ್ಟೆಗಳು ಕಟ್ಬಿಟ್ಟು ಕಣ್ಣು ಕಾಣಿಸಿರೋ ರೀತಿಯಲ್ಲಿ ಆತನ ಒಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಲ್ಲ, ಆ ರೀತಿ ತಗೊಂಡೋಗ ಅವ್ರ ಪಕ್ಕದಲ್ಲೇ ಒಂದು ಚೇರ್ ಹಾಕೊಂಡು ಪ್ರೊಟೆಸ್ಟ್ ಮಾಡಕ್ ನಿಮಗೆ ಏನ್ ಸರ್ ಸಂಬಂಧನೇ ಇಲ್ಲ? ಮನುಷ್ಯ ಬಂದು ವಿದ್ಯಾಭ್ಯಾಸಕ್ಕೆ ಮಾಡಿದ್ರೆ ಕಾಂಗ್ರೆಸ್ ಕೇಳಿ, ನಾವ್ ಎಂಟ್ರಿ ಆಗದೆ ಇದ್ರು ಹೇಳ್ತಾರೆ ರಾಜಕೀಯ ಪ್ರೇರಿತ. ಇನ್ ನಾವೇನ ಹೋಗಿ ಪಕ್ಕದಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಇದು ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಅಂತ ಹೇಳ್ತಾರೆ. ಇವರ ಮನಸ್ಥಿತಿ ನೋಡಿ, ಇವರ ಮನಸ್ಥಿತಿ ಹೇಗಿದೆ ಇವರಿಗೆ ವಿಚಾರಗಳು ಗೊತ್ತಿಲ್ಲ. ಸಾಮಾಜಿಕ ಹೋರಾಟ ಅನ್ನೋದು ನಾನು ಉತ್ತರ ಎಡಹಳ್ಳಿ ಸರ್ ಕಡೆಯಿಂದ ಕೇಳ್ತೀನಿ. ಅದು ಕಾಂಗ್ರೆಸ್ನವ್ರು ನೀವು ವಾಯ್ಸ್ ಸೇರಿಸ್ಕೊಂಡ್ರು ಪರವಾಗಿಲ್ಲ. ಸಾಮಾಜಿಕ ಹೋರಾಟ ಅನ್ನೋದು ಜನರಿಂದ ಕೂಡಿರ್ಬೇಕು. ಆ ಜಂತರ್ ಮಂತರ್ನಲ್ಲಿ ಎಷ್ಟು ಜನ ಸೇರ್ತಾ ಇದ್ದಾರೆ, ಪೊಲಿಟಿಕಲ್ ಸೆಲೆಬ್ರಿಟೀಸ್ ಎಷ್ಟು ಜನ ಬಂದು ಹೋಗ್ತಾ ಇದ್ದಾರೆ. ನೆನ್ನೆ ಈ ಅಭಿಜಿತ್ ದೀಪ್ಕೆ ಇದ್ದಾರಲ್ಲ, CJP ಇದು ಮಸಿ ಹಚ್ಚಿಬಿಟ್ರು. ಒಬ್ರು ಯಾರು ನೀಟ್ ಎಕ್ಸಾಮ್ ಬರ್ದಿರುವ ಮಗುವಿನ ಒಬ್ಬ ತಾಯಿ, ನಮ್ಮನ್ ಕರ್ಕ ಬಂದ್ ನೀವು ಇಲ್ಲಿ ನೀಟ್ ಎಕ್ಸಾಮ್ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ, ಅಲ್ಲಾಹು ಅಕ್ಬರ್, ಅಲ್ಲಾ ಒಬ್ಬನೇ ಇಲ್ಲಿ ಅದೆಂತದ್ದು LGBTQ ಸಲಿಂಗಕಾಮಿಗಳ ಬಗ್ಗೆ ಮಾತಾಡ್ಸೋದು, ದೇಶ ವಿರೋಧಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ಸೋದು. ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿ ಸರ್, ನಾನು ಪ್ರಶ್ನೆ ಮಾಡ್ಬೇಕು, ನೀವು ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಅದ್ಯಾವ್ದು ಈ ರಾಮನ ಪತಿ ಸೀತಾಪತಿ ಹಿಂಗೆಲ್ಲ ಎಂತದ್ದು, ಸೀತಾಪತಿ ಕಾ ನಾಮ್ ಲೇಕೆ ನೀತಾಪತಿನೇ ಕಾಮ್ ಕರುವಯ್ಯ. ಸೀತನಿಗೂ ರಾಮನ್ನು ನೀಟ್ ಎಕ್ಸಾಮ್ ಯಾಕೆ ತರ್ತೀರಿ? ಸೀತನ್ನು ನೀತಾ ಅಂಬಾನಿ ಅಂದ್ರೆ ನೀತಾ ಅವರ ಹಸ್ಬೆಂಡ್ ಯಾಕೆ ಲಿಮಿಟ್ ಮಾಡ್ತೀರಿ? ಇದು ಸೂಕ್ತ ಅನ್ಸುತ್ತಾ? ನೀಟ್ ಎಕ್ಸಾಮ್ ಬಗ್ಗೆ ಎಷ್ಟು ಪ್ರಶ್ನೆ ಕೇಳಿದ್ರು, ಅದನ್ನ ಬಿಟ್ಟು ಸೀತಾ, ಅಲ್ಲಾಹು ಅಕ್ಬರ್, ಅದೆಂತದ್ದು LGBTQ ಸಲಿಂಗಕಾಮ, ಏನ್ ಸರ್ ಇದು? ಒಂದು ಷಡ್ಯಂತರ ಇದೆ. ಇದೆಲ್ಲ ಬರಲೇಬಾರದು. ಒಂದ್ ಸೆಕೆಂಡ್, ಬರಬಾರ್ದು ಅಂದ್ರೆ ಅಲ್ಲಿಗೆ ರಾಜಕೀಯ ಪ್ರೇರಿತ ಷಡ್ಯಂತ್ರ ಇದೆ, ದೊಡ್ಡ ಮಟ್ಟದ ಷಡ್ಯಂತ್ರ. ಯಾವ ಷಡ್ಯಂತ್ರ ದಯಮಾಡಿ ಹೇಳಿ. ಷಡ್ಯಂತ್ರ ಇದೆ ಅಂತ ಆಸ್ಪದ ಯಾಕೆ ಮಾಡ್ಕೊಡ್ತಾ ಇದ್ರಿ? ಹೋಗಿ ಕೇಳಕ್ ಏನ್ ದಾಡಿ ಬಿಜೆಪಿಗೆ? ಅಬ್ಸಲ್ಯೂಟ್ಲಿ 21 ದಿನ ಒಬ್ಬ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ ರೀ. ಎಲ್ಲ ಏನ್ ಮಾತಾಡ್ತಾ ಇದಾರೆ ಗೊತ್ತಾ? ಅಂತ ಬ್ರಿಟಿಷರೇ ಉಪವಾಸಕ್ಕೆ ಮಾಡೋದ್ ಬಿಟ್ರು ಈ ಬಿಜೆಪಿಗೆ ಆಗ್ತಾ ಇಲ್ವಲ್ಲ, ಇನ್ನೆಂತ ಮೊಂಡು ಸರ್ಕಾರ ಅಂತ ಕೇಳ್ತಾ ಇದ್ದಾರೆ.
ಅಬ್ಸಲ್ಯೂಟ್ಲಿ ವಿದ್ಯಾರ್ಥಿ ತಾವು ಕೇಳ್ತಾ ಇರೋದು ಸರಿ ಇದೆ. ಈ ವಾಂಗ್ಚುಕ್ ಕೂಡ ಅವರು ಸಂವಿಧಾನಾತ್ಮಕವಾಗಿ ಮಾಡ್ತಾ ಇದ್ದಾರೆ. ಅದು ನಮ್ದು ಯಾವುದೇ ಕೂಡ ರೆಸ್ಪೆಕ್ಟ್ ಮಾಡಬೇಕು. ಸರ್ಕಾರ ಕೂಡ ಅದಕ್ಕೆ ಜವಾಬ್ದಾರಿ ಹೊತ್ಕೋಬೇಕು. ಸಾಧ್ಯವಾದರೆ ಏನು ಶಿಕ್ಷಣ ಸಚಿವರು ಕೂಡ ಏನು ಮಾಡಬೇಕಾದ್ರು ಮಾಡಬೇಕು. ಆದರೆ ಇದ್ರ ಹಿಂದೆ ಸ್ವಲ್ಪ ಮಟ್ಟಿಗೆ ನಾವು ಏನಾದರೂ ನೋಡೋದಾದ್ರೆ ಬಹಳ ದೊಡ್ಡ ಮಟ್ಟದ ಷಡ್ಯಂತರ ಇದೆ ಅಂತ ನಮಗೆ ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ನೋಡಿ. ಅವನು ಬರ್ತಾನೆ ಯಾರೋ ಷಡ್ಯಂತ್ರ ಇದೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಸರ್. ಆ ಷಡ್ಯಂತ್ರ ಏನು ಅಂತ ಹೇಳಿ, ಆ ಷಡ್ಯಂತ್ರಕ್ಕೆ ಅವಕಾಶ ಮಾಡ್ಕೊಡ್ಬೇಡ್ರಿ, ಹೋಗ್ರಿ, ಏನಾಯ್ತಪ್ಪ ಅಂತ ಕೇಳ್ರಿ. ಅಟ್ಲೀಸ್ಟ್ ಕೇಳಲಿಲ್ಲ ಅಂದ್ರೆ ಏನಂತಾರೆ ಹೇಳಿ, ದಿಮಾಕ ಅಷ್ಟು ದರ್ಪನ ಅಧಿಕಾರಕ್ಕೆ ಬಂದ್ಬಿಟ್ಟಿವಿ, ನಮ್ಮನ್ನ ಯಾರು ಏನು ಕೇಳಕ್ಕಾಗಲ್ಲ ಅಂತ. ಈ ಪ್ರಶ್ನೆಗೆಲ್ಲ ಉತ್ತರ ಕೊಡೋದಕ್ಕೆ ನಾನು ಬಿಜೆಪಿ ವಕ್ತಾರಲ್ಲ, ನಂಬರ್ 1. ಸೊ ತುಂಬಾ ಸುಲಭವಾಗಿ ಈ ವಿಚಾರದಲ್ಲಿ ಹೇಳ್ಬೋದು ಸರ್. ಅಬ್ಸಲ್ಯೂಟ್ ಆಗಿ ಒಂದು ಮಾತನ್ನ ಸುಮ್ಮನೆ ನೋಡ್ತಾ ಇರ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಪ್ರಕಾಶ್ ರಾಜ್ ಅನ್ನೋ ಒಬ್ಬ ಶತಮೂರ್ಖ ಬರ್ತಾನೆ, ನೀಟ್ ಬಗ್ಗೆ ಮಾತಾಡ್ಲಿ, ವಿದ್ಯಾರ್ಥಿ ಬಗ್ಗೆ ಮಾತಾಡಿ. ಇಲ್ಲ ಇಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಬಹಳ ನೋವಿದೆ. ನೀಟ್ ಬಗ್ಗೆ ಮಾತಾಡ್ಲಿ, ವಿದ್ಯಾರ್ಥಿ ಬಗ್ಗೆ ಮಾತಾಡ್ಲಿ, ಶಿಕ್ಷಣ ಬಗ್ಗೆ ಮಾತಾಡ್ಲಿ, ಅಲ್ಲಿ ಸಂವಿಧಾನದ ಬಗ್ಗೆ ಮಾತಾಡ್ಲಿ, ಸಂವಿಧಾನದ ಬಗ್ಗೆ ಮಾತಾಡ್ಲಿ, ಅಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡೋದು ಏನಿದೆ. ನೀವು ಶಿಕ್ಷಣದ ಬಗ್ಗೆ ಮಾತಾಡ್ತೀರಾ, ಮಾತಾಡಿ. ನಾವು ಎಜುಕೇಶನ್ ಮಿನಿಸ್ಟರ್ ಸ್ಟಾರ್ಟ್ ಮಾಡಿ. ಎಜುಕೇಶನ್ ಮಿನಿಸ್ಟರ್ ಒಬ್ಬ ಕಲಾವಿದನಾಗಿ ಒಬ್ಬ ದೇಶ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ. ರಾಮರ ಬಗ್ಗೆ ಆತ್ಮಕ್ ಮಾತಾಡಬೇಕು, ಸೀತೆ ಬಗ್ಗೆ ಮಾತಾಡಬೇಕು, ಶಿಕ್ಷಣದ ಬಗ್ಗೆ ಮಾತಾಡಿ, ಹೌದು, ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ ಮಾತಾಡಿ, ಶಿಕ್ಷಣ ಸಚಿವರು ರಾಜೀನಾಮೆ ಕೇಳಿ, ಬೇರೆ ಮಾತಿಲ್ಲ. ಆದರೆ ಅಲ್ಲಿ ಷಡ್ಯಂತ್ರ ಏನ್ ನಡೀತಾ ಇದೆ, ಸೀತಾ ಮಾತೆಯ ಬಗ್ಗೆ ಮಾತಾಡ್ತೀರಾ, ಅದು ಸಲಿಂಗ ಕಾಮಿಗಳ ಬಗ್ಗೆ ಮಾತಾಡ್ತೀರಾ, ಅದನ್ನ ಕೇಳೋಣ. ವೇದಿಕೆ ಅಂತದ್ದು ಯಾವ್ದಕ್ಕೆ ಬಳಸ್ಕೊಳ್ಳಿ. ಬಟ್ ಪ್ರಕಾಶ್ ರಾಜ್ ಹೇಳ್ತೀನಿ, ಬರ್ತಾರೆ. ಅವರು ಕಳೆದ ಬಾರಿ ವಿಚಾರಗಳನ್ನ ನೋಡಿ ನನ್ನ ಮಾತು ಕೇಳಿ, ಸರ್ಕಾರ ಮಣ್ಣು ತಿಂತಾ ಇದೆಯಾ ಅಂತವ್ರನ್ನ ಬಗ್ಗು ಬಡಿರಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಒಂದ್ ಸೆಕೆಂಡ್ ನೀವು ಹೇಳಿ ಸರ್ಕಾರ, ನೀವುಗಳಿಗೆ ಮಾಡದಲ್ಲಿರೋ ಕೆಲಸವನ್ನ ಯಾರು ಸೋನಂ ವಾಂಗ್ಚುಕ್ ಅಂತ ಬಂದ್ ಮಾಡ್ತಾ ಇದ್ದಾರೆ. ಮಾಡ್ಲೇಬೇಕಾಗಿತ್ತು, ಬಂದ್ ಮಾಡ್ತಾ ಇದ್ದಾನೆ. ಒಬ್ಬ ಕಲಾವಿದ ಅವಹೇಳನವಾಗಿ ಮಾತಾಡ್ತಿರಲ್ಲ. ಬಿಜೆಪಿಯನ್ನ ಪ್ರಶ್ನೆ ಕೇಳಿದ ತಕ್ಷಣ, ಮೋದಿಯನ್ನ ಪ್ರಶ್ನೆ ಕೇಳಿದ ತಕ್ಷಣ ಈ ದೇಶದ್ರೋಹಿ ಅಥವಾ ದೇಶ ವಿರೋಧಿ ಚಟುವಟಿಕೆ ಅಂತ ಲೇಬಲ್ ಕಟ್ಟೋದನ್ನ ಮೊದಲು ಬಿಡ್ಬೇಕು. ಅವರು ಶತಮೂರ್ಖರು. ಈಗ ಪ್ರಕಾಶ್ ರಾಜ್ನ ನಾನು ಹಾಡಿ ಹೊಗಳ್ತಾ ಇಲ್ಲ, ಒಬ್ರು ಕಲಾವಿದರು ಹೌದು, ತಿಳ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ, ಹಂಗಂತ ಅವ್ರೆಲ್ಲಾ ಸ್ಟೇಟ್ಮೆಂಟ್ ನಾವು ಒಪ್ಕೋಬೇಕು ಅಂತಿಲ್ಲ. ಒಪ್ಕೊಳ್ಳಿಲ್ಲ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡೋಣ. ಅದ್ಬಿಟ್ಟು ಪದ ಬಳಕೆಯಲ್ಲಿ ನಾವು ಶತಮೂರ್ಖ, ನೋ ಸರ್, ಅದು ಸರಿ ಕಾಣಲ್ಲ. ನೀವು ಹೇಳ್ತಾ ಇದೀರಿ ಇವನೊಬ್ಬ ಶತಮೂರ್ಖ ಅಂತ ಯಾರೋ ಒಂದು. ಈಗ ನಾನು ಹೇಳೋದೇನಂದ್ರೆ, ನಾನು ಯಾಕೆ ಈ ಮಾತು ಹೇಳಿದ್ರೆ ಬಹಳ ದುಃಖದಿಂದ ಹೇಳ್ತೀನಿ ಅಮ್ಮ. ಏನಂತ ಹೇಳಿದ್ರೆ ನೋಡಿ, ಪಕ್ಕದಲ್ಲಿ ಇನ್ನೊಬ್ಬ ಮಹಿಳೆ ಬಂದು ಮರ್ಯಾದೆಯನ್ನ ಅಕ್ಬರ್ ಎಲ್ಲವೂ ಕೂಡ ಅಲ್ಲನೇ ಇರ್ತಾರೆ, ಎಲ್ಲರೂ ಅಂತ ಸಮಯ ಅದನ್ನು ಕೂಡ ಪ್ರಶ್ನೆ ಮಾಡ್ಬೇಕಲ್ಲ, ಅದು ಮೂರ್ಖತನ ಅಂತ ಕೇಳೋಣ. ಪ್ರಶ್ನೆ ಮಾಡ್ಬೇಕಲ್ಲ. ವಕೀಲ್ರೆ ಒಂದ್ ಮಾತು ಹೇಳ್ಬಿಡ್ತೀನಿ, ವಕೀಲ್ರೆ, ಅಲ್ಲಿ ಜಾತಿ ಅನ್ನೋದು ಬಂದೇ ಇಲ್ಲ. ಅಲ್ಲಿನ ವಿಚಾರವೇ ಬೇರೆ, ಇದೆಲ್ಲ ಬರಬಾರ್ದು. ನೀವು ಪ್ರಶ್ನೆ ಮಾಡಿ, ವ್ಯಕ್ತಿ ಸ್ವಾತಂತ್ರ್ಯ ಯಾರು ಮಾತಾಡೋದಕ್ಕೆ ಅವನು ಮೂರ್ಖ ಅನ್ನೋದು ನಿಮ್ಗೆ ರೈಟ್ಸ್ ಇಲ್ಲ ಒಂದು. ಆಮೇಲೆ ಈ ಮುಷ್ಕರದಲ್ಲಿ ಅಲ್ಲಿ ಏನಲ್ಲಿ ಹೋಗಿದಾರಲ್ಲ ಬೆಂಬಲಿಗರು ಅಂತ ವಿದ್ಯಾರ್ಥಿಗಳು, ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತಿರೋಂತ ಅಲ್ಪಸಂಖ್ಯಾತರು ಕೂಡ ಅಲ್ಲಿದ್ದಾರೆ. ಅದ್ರ ಬಗ್ಗೆ ಈ ಹೋರಾಟಕ್ಕೆ ಎಲ್ಲಾ ಧರ್ಮದವರು ಕೈ ಜೋಡಿಸಿದ್ದಾರೆ. ಕೇಳಿಸ್ಕೊಳ್ಳಿ, ನೀವ್ ಯಾಕೆ ಅಲ್ಪಸಂಖ್ಯಾತರು ಅಂತ ಅಲ್ಲ ಹೇಳಿದವರು ಅಲ್ಲ ಹೋಗ್ತಾರಂತದ್ದು ಅಲ್ಲಿನ ಅವಶ್ಯಕತೆ ಇಲ್ಲ, ಸೀತಾಮಾತೆ ರಾಮಂದು ಅವಶ್ಯಕತೆ ಇಲ್ಲ, ಸಲಿಂಗ ಕಾಮಿದ ಅವಶ್ಯಕತೆ ಇಲ್ಲ. ಇದು ಯಾಕೆ ಬಿಜೆಪಿಯ ಷಡ್ಯಂತ್ರವಾಗಿರಬಾರ್ದು? ಇದು ಯಾಕೆ ಬಿಜೆಪಿಯ ಷಡ್ಯಂತ್ರವಾಗಿರಬಾರ್ದು? ಕೇಳಿ ಸರ್, ನನ್ನ ವಾದ ಇಷ್ಟ. ನೀವು
ಇದು BJP ಷಡ್ಯಂತರ. ವಕ್ತಾರರಿಗೆ ಮಾತಾಡ್ತಿದ್ದೀರಿ. ಇದು ಷಡ್ಯಂತರ. BJP ವಕ್ತಾರರಿಗೆ ಹೀಗಾಗಿ ಮಾತಾಡ್ತಿದ್ದೀರಿ, ಅದಕ್ಕೋಸ್ಕರ ಕೇಂದ್ರ ನಿಮ್ಗೆ ಸರ್ಕಾರ ಕೇಳ್ತಾ ಇದ್ದೀನಿ. ಮಾಡಿರ್ಬೋದೇನೋ ಅಂತ. ಅಲ್ಲ, ಯಾಕೆಂದ್ರೆ ದೊಡ್ಡ ಷಡ್ಯಂತ್ರ, ದೊಡ್ಡ ಷಡ್ಯಂತ್ರ ಯಾವುದು ಹೇಳಿ? ಎಷ್ಟು ಜನ ಷಡ್ಯಂತ್ರ ಯಾವ ದೊಡ್ಡ ಷಡ್ಯಂತ್ರ ಅಂತ ಬಿಡಿಸಿ ಹೇಳಿ. ಸಿಂಪಲ್ ಆಯ್ತು, ತಡೀರಿ ಬಂದೆ ನೋಡಿ ಸರ್. ನಾನು ಆಕ್ಚುಲಿ ಎಡಹಳ್ಳಿ ಸರಿಗೆ ಟೈಮ್ ಕೊಡ್ಬೇಕಿತ್ತು, ಬಂದೆ ಎಡಹಳ್ಳಿ ಸರ್. ಸರ್ಕಾರದ ವಿರುದ್ಧ, ಅದರಲ್ಲೂ ಮೋದಿ ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡಿದ್ರೆ ಅಥವಾ ಪ್ರತಿಭಟನೆ ಮಾಡಿದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋ ಆ ಮೈಂಡ್ ಸೆಟ್ಟೇ ಬರ್ತಾ ಇಲ್ಲ ಬಿಜೆಪಿಗೆ. ಯಾಕೆ? ಒಂದು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಸಿಗಾಕ್ಸೋಕ್ ಪ್ರಯತ್ನ ಪಡ್ತೀರಿ, ಅಂಥದ್ದೇನಾದ್ರೂ ಮಾಡ್ತೀರಿ. ಈಗ ಎಕ್ಸಾಂಪಲ್ ಕೃಷಿ ಕಾಯ್ದೆ ತಗೊಳ್ಳಿ. ರೈತರು ಯಾರ ಮನೆ ಇದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದ್ರು? ಕೃಷಿ ಕಾಯ್ದೆಯಲ್ಲೂ ಅದೆಷ್ಟೋ ಜನ ಈಗ ನಾನು ಹೇಳು, ರೈತರ ಒಂದ್ ಕಾಯ್ದೆ second. ನೋಡಿ, ಡಬಲ್ ಸ್ಟ್ಯಾಂಡರ್ಡ್ ಬೇಡ. ಪ್ರೊಟೆಸ್ಟ್ ನ ಪಾಸಿಟಿವ್ ಆಗಿ ತಗೊಳ್ಳೋ ಮೈಂಡ್ ಸೆಟ್ ಬೆಳೆಸ್ಕೋಬೇಕು ಬಿಜೆಪಿ. ನಿಮ್ಮನ್ನ ಪ್ರಶ್ನೆ ಮಾಡಿದ ತಕ್ಷಣ ಇವ್ರು ದೇಶ ವಿರೋಧಿ ಏನ್ ಮೈಂಡ್ ಸೆಟ್? ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಕೂಡ ದೇಶ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ವಾಂಗ್ಚುಕ್ ಅಂತ ಯಾರು ಹೇಳಿಲ್ವಲ್ಲ. ಯಾಕೆ ಅದನ್ನ ಉಲ್ಲೇಖ ಮಾಡ್ತಾ ಇದ್ದೀರಿ? ಯಾಕೆ ಟಾಗ್ ಮಾಡ್ತಾ ಇದ್ದೀರಿ? ಈಗ ರೈತ ನೀವ್ ಹೇಳಿದ್ರ ಷಡ್ಯಂತ್ರ, ಇನ್ಯಾವ್ದಕ್ ಷಡ್ಯಂತ್ರ? ಅಲ್ಲ, ಷಡ್ಯಂತ್ರ ಇದ್ರ ಹಿಂದೆ ಏನು? ಜಾತಿ, ಧರ್ಮ, ಮತ, ಸಲಿಂಗಕಾಮಿಗಳು, ರಾಜಕೀಯ ಬಂದಿದ್ದಕ್ಕೆ ಷಡ್ಯಂತ್ರ ಅಂತ ಹೇಳಿದೆ ನಾನು. ಅಬ್ಸಲ್ಯೂಟ್ ಆಗಿ ಆ ವಾಂಗ್ಚುಕ್ ಏನ್ ಮಾಡ್ತಾ ಇದ್ದಾರಲ್ಲ, ನ್ಯಾಯವಾಗಿ ಮಾಡ್ತಾ ಇದ್ದಾರೆ. ಅವರು ಸಂವಿಧಾನಾತ್ಮಕ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿರ್ತಕ್ಕಂಥ ಮೋಹನ್ ಗೌಡ ಹೇಳಿದ್ರಲ್ಲ ಮೇಡಮ್, ಮೋಹನ್ ಗೌಡ ಹೇಳಿದ್ರಲ್ಲ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ. ಅವರೇ ಮಾತಾಡ್ಲಿ ಬಿಡಿ. ನೀಟ್ ಎಕ್ಸಾಮ್ ಲಡಾಖ್ಗೆ ಒಂದು ರಾಜ್ಯ ಸ್ಥಾನಮಾನ ಕೊಡಬೇಕು. ಇಂತಹ ಎರಡು ಪ್ರಮುಖ ಸೆನ್ಸಿಟಿವ್ ವಿಚಾರಗಳು. ಅಲ್ಲಿ ಅಲ್ಲಾಹು ಅಕ್ಬರ್, ಸಲಿಂಗಕಾಮ, ಸೀತಾಪತಿ, ನೀತಾಪತಿ, ಇದು ಅವಶ್ಯಕತೆ ಇದೆಯಾ? ಹಾಳು ಮಾಡ್ತಾ ಇಲ್ವಾ ಪ್ರೊಟೆಸ್ಟ್ನ? ಒಂದು ಸರ್ತಿ ಒಂದು ಜನಾಂದೋಲನ ಆಗುವಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮೈಂಡ್ ಸೆಟ್ ಜನರು ಅಲ್ಲಿ ಸೇರಿರ್ತಾರೆ. ಯಾವುದೋ ಒಂದು ಪಿಕ್ ಆ್ಯಂಡ್ ಚೂಸ್ ಮಾಡಿಬಿಟ್ಟು ಅದನ್ನು ಹೈಲೈಟ್ ಮಾಡೋದಕ್ಕಿಂತನೂ ಅವ್ರ ಉದ್ದೇಶ ಏನು, ಅವ್ರ ಗುರಿ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಅಲ್ಲಿ ನಡೀತಕ್ಕಂಥದ್ದೇನು, ನಮಗೆ ನ್ಯಾಯ ಬೇಕು. 22 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನ್ಯಾಯ ಬೇಕು. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ, ಅದಕ್ಕೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ನ್ಯಾಯ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಹೌದು, ರಾಜೀನಾಮೆ ಕೊಡಬೇಕು. ಎರಡನೇದು ಶಿಕ್ಷಣ ವ್ಯವಸ್ಥೆನ ಸುಧಾರಣೆ ಮಾಡಬೇಕು, ಪರೀಕ್ಷಾ ವ್ಯವಸ್ಥೆನ ಸುಧಾರಣೆ ಮಾಡಬೇಕು ಅಂತ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಯುವ ಜನರ ಬೇಡಿಕೆ ಆಗಿದೆ. ಸೊ ಆದ್ದರಿಂದ ಇವಾಗ ಅಲ್ಲಿರ್ತಕ್ಕಂಥ ಈ ಹಠಮಾರಿತನ ಯಾಕ್ರಿ? ಹಿಂದೆ 8 ವರ್ಷಗಳ ಹಿಂದೆ ಒಬ್ರು ಪ್ರೊಫೆಸರ್ ಅಗರ್ವಾಲ್ ಅವರು ಕೂತಿದ್ರು ಉಪವಾಸಕ್ಕೆ. ಎಷ್ಟು ದಿವಸ? 111 ದಿವಸ ಸರ್. 111 ದಿವಸ ಉಪವಾಸ ಕೂತ್ಕೊಂಡು ಸತ್ತೋದ್ರು ಅವರು, ತೀರ್ಕೊಂಡ್ರು. ಅಲ್ಲಿವರೆಗೂ ಯಾರು ಮಾತುಕತೆಗೂ ಮುಂದಾಗಲಿಲ್ಲ. ಅವ್ರು ಕೇಳಿದ್ದೇನು ಗೊತ್ತಾ ನಿಮಗೆ? ಗಂಗಾ ನದಿ ಶುದ್ಧೀಕರಣ ಮಾಡಿ, ಆಮೇಲೆ ಅಲ್ಲಿರ್ತಕ್ಕಂಥ ಸ್ಯಾಂಡ್ ಮಾಫಿಯನ್ನು ಮಟ್ಟ ಹಾಕಿ, ಇಷ್ಟೇ ಕೇಳಿದ್ರಲ್ಲ ಅವರು. ಆ ನಂತರ ಅವ್ರು ಸತ್ತ ಮೇಲೆ ಒಂದು ಮೋದಿ ಸಾಹೇಬರು ಒಂದು ಟ್ವೀಟ್ ಮಾಡ್ತಾರೆ, ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ. ಇವಾಗಲೂ ಸಹಿತ ಅದಕ್ಕೆ ಕಾಯ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ಅಲ್ಲಿರ್ತಕ್ಕಂಥವ್ರು ಯಾರಾದರೂ ಒಬ್ರು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲಿ ಹೋರಾಟಕ್ಕೆ ಬಂದಿದ್ದಾರೆ ಹೇಳ್ಬಿಡಿ ನನಗೆ. ವಾಂಗ್ಚುಕ್ ಚಳುವಳಿಯನ್ನ ಸ್ವಾತಂತ್ರ್ಯ ಚಳುವಳಿ ಕಂಪೇರ್ ಮಾಡಕ್ ಶುರು ಮಾಡಿದ್ದಾರೆ. ಇಸ್ ದಟ್ ಅಂದ್ರೆ ಓಕೆ ಸರ್ ನಿಮ್ಗೆ? ನಾನು ಹೇಳ್ತಾ ಇರೋದು ಕೆಲವೊಂದು ಟೈಮಲ್ಲಿ ಹೇಳಲಾಗುತ್ತೆ. ಯಾಕಂದ್ರೆ ನಮಗೆ ನಿಜ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ಬೇಕಾಗಿದೆ. ಯಾವುದರಿಂದ? ಸರ್ವಾಧಿಕಾರತ್ವದಿಂದ. ಯಾವುದರಿಂದ? ಈ ಮೋದಿ ಸರ್ಕಾರದಿಂದ. ಯಾವುದರಿಂದ? ಹೇಳಿ ಕೇಳಿ ಮೇಡಮ್, ನಮಗೆ ಬೇಕಾಗಿದೆ. ಇಲ್ಲಿ ನೋಡಿ, ಇವತ್ತಿನವರೆಗೂ ಸಹಿತ ಬರೀ ಇಡಿ, IT, CBI ಅಂತ ಒಂದು ಏನು ತನಿಖಾ ಸಂಸ್ಥೆಗಳನ್ನ ಇವರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರಲ್ಲ, ಅದರಿಂದ ಸ್ವಾತಂತ್ರ್ಯ ಬೇಕಾಗಿದೆ ನಮಗೆ. ಆದ್ದರಿಂದ ಇದು ಒಂದು ಆರಂಭ. ಈ ಆರಂಭವನ್ನು ಅವ್ರು ಮಾಡ್ತಾ ಇದ್ದಾರೆ, ಮಾಡ್ಲಿ. ಅದಕ್ಕೆ ಎಲ್ಲರೂ ಬೆಂಬಲಿಸ್ತಾ ಇದ್ದಾರೆ, ಬೆಂಬಲಿಸಿ. ಯಾರೋ ಒಬ್ರು ಬಂದ್ಬಿಟ್ಟು ಈ ಚಳುವಳಿಯನ್ನ ನಿಜವಾಗಿಯೂ ಎಲ್ಲರೂ ಬೆಂಬಲಿಸಬೇಕು. ಇವರ ಉದ್ದೇಶ ಸರಿಯಾಗಿದೆ. ಈ ಹೊರಗೆ ಬರ್ತಾ ಇದಾವಲ್ಲ ಏನೇನೋ ಧರ್ಮ ವಿರೋಧಿ ಚಟುವಟಿಕೆ, ದೇಶ ಅದ್ಯಾವುದು ಬರ್ದಲ್ಲ ಇದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಸ್ವಾತಂತ್ರ್ಯ ಚಳುವಳಿಗೆ ವಾಂಗ್ಚುಕ್ ಚಳುವಳಿಯನ್ನ ಗಾಂಧೀಜಿಯವರ ಚಳುವಳಿಗೆ ಕಂಪೇರ್ ಮಾಡೋದು ಓಕೆನಾ? ಸಂಬಂಧ ಇಲ್ಲ ಅನ್ನೋಕ್ಕಿಂತ ಆ ತೂಕವನ್ನ ಬಿಜೆಪಿ ಸಂಸದೆ ಹೇಳ್ತಾರೆ 2014 ನಮಗೆ ಸ್ವಾತಂತ್ರ್ಯ ಬಂದಿದ್ದು ಮುಂಚೆ ಬರಲಿಲ್ಲ ಅಂತ. ಅದಕ್ಕಿಂತ ನಾಚಿಕೆಗೆ ಹೇಳಿತರ ಇದೆಯಾ? 2014 ಹುಟ್ಟಿರೋದು ಪ್ರತಿಭಟನೆ ಯಾವುದ್ರ ವಿರುದ್ಧ ಪ್ರತಿಭಟನೆ? ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆ. ಈಗ ಪ್ರತಿಭಟನೆ ಅವಾಗೇ ಮಾಡ್ತಾ ಇದ್ರು ಅಲ್ಲ. ಅವಾಗಿರ್ತಕ್ಕಂಥವ್ರು ವಸಾಹತುಶಾಹಿಗಳು, ಬ್ರಿಟಿಷರು. ಈವಾಗಿರ್ತಕ್ಕಂಥವ್ರು ಅವ್ರಿಗಿಂತ ಕ್ರೂರವಾದಂತ ಸರ್ಕಾರ ಇದು. ಯಾರಾದ್ರೂ ಉಪವಾಸ ಕೂತ್ಕೊಂಡು ತಮ್ಮ ಹಕ್ಕಿಗೆ ಕೂತ್ಕೊಂಡ್ರೆ ಅವ್ರನ್ನ ಸಾಯೋದಕ್ಕೆ ಬಿಡ್ತಾರೆ. ಆಮೇಲೆ ಇವರೇ ಹೇಳ್ತೀನಿ ಕೇಳಿ, ಇವರೇ ಈಗ ಅಲ್ಲಿ ಅಭಿಜಿತ್ ಹೇಳಿದ್ದಾರೆ 30-40 ಜನ ಒಳಗಡೆ ಸೇರಿಸಿದ್ದಾರೆ ದಂಗೆ ಮಾಡೋದಕ್ಕೆ. ಇವರೇ ದಂಗೆ ಮಾಡಿಸ್ತಾರೆ, ಇವರೇ ಹಿಂಸೆ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡ್ತಾರೆ. ಇದೇ ಅಭಿಜಿತ್ ದೀಪ್ಕೆಗೆ ಮಸಿ ಬಳದ್ರು ಒಬ್ಬ ತಾಯಿ, ನನ್ನನ್ನು ಕರ್ಕ ಬಂದು ಪ್ರೊಟೆಸ್ಟ್ಗೆ ಬೇಕಾಬಿಟ್ಟಿ ಊದ್ತಾ ಇದೆಯಾ? ಇವತ್ತಿನ ಹೇಳಿಕೆ ಕೇಳಿ, ಅವರು ಶ್ರೀರಾಮಗೆ ಅವಮಾನ ಮಾಡಿದ್ದಾರೆ, ಆದ್ರಿಂದ ಮಸಿ ಹಾಕಿದ್ರೆ ಅಂತ ಹೇಳಿದಾರೆ ಅಮ್ಮ.
ದಿನ ಒಂದು ಹೇಳಿಕೆ ಆಯ್ತಾ? ಕೇಳಿ. ಯಾಕೆ ಹೇಳ್ದೆ ಗಾಂಧೀಜಿ ಇವತ್ತು ಹೇಳಿದ್ದಾರೆ ಅವ್ರಿಗೆ ಶಿವರಾಮಿಗೆ ಅವಮಾನ ಕೇಳಿ ಮಾಡಿದ್ರು ಅಂತ. ಸರ್ ಇಲ್ಲಿ. ಶ್ರೀರಾಮನ ಭವನದಲ್ಲಿ ಅಲ್ಲಿ ಕಳ್ಳರು ಕಾಕರು ಲೂಟಿಕೋರರಿದ್ದಾರೆ. ಈ ಅಮ್ಮನಿಗೆ ಅಲ್ಲಿ ಒಬ್ಬ ಮಸಿ ಹಾಕಕ್ ಬರ್ತಾ ಇಲ್ಲ. ಒಬ್ಬ ಹೋರಾಟ ನಿರತವಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ ಮಸಿ ಹಾಕಕ್ ಬರ್ತಾರಲ್ಲ, ಇದು ಸಹಿತ ಬಿಜೆಪಿಯ ಷಡ್ಯಂತ್ರ. ನೀವು ಪ್ರಶ್ನೆ ಇದನ್ನು ಸಹಿತ ಏನು ಅವರೇ ಗೊತ್ತಾ? ಕಳಿಸ್ತಾರೆ ನೋಡಿ. ಶ್ರೀರಾಮನ ಹೆಸರಿನಲ್ಲಿ. ಇದು ತಪ್ಪಲ್ವಾ? ಇದು ನೀಟ್ ಷಡ್ಯಂತ್ರ ಅಲ್ವಾ? ನೆಟ್ಟಗ್ ಮಾಡ್ರಿ. ಒಂದ್ ಎಕ್ಸಾಮ್ ನಡೆಸೋ ಯೋಗ್ಯತೆ ನಿಮ್ಗಿಲ್ಲ ಅಂದ್ರೆ ಕೆಳಗಿಳಿರಿ ಅಂತ ಕೇಳ್ಬೇಕು. ಅದನ್ನೇ ಕೇಳ್ತಾರೆ. ಕೇಳಬೇಕು ಒಂದ್ ಸೆಕೆಂಡ್ ಕೇಳಿ. ಕೇಳ್ಬೇಕು. ಕೇಳಿ. JW ಎಕ್ಸಾಮ್ ಎಲ್ಲ ಬರಿಸ್ತೀವಲ್ಲ ಹಂಗೆ ಕಟ್ನಿಟ್ಟಾಗಿ ಮಾಡಿ ಅಂತ. ಅದನ್ ಬಿಟ್ಟು ಸೀತನ್ ಗಂಡನ್ನ ನೀತನ್ ಗಂಡನ್ ತರೋ ಅಗತ್ಯ ಏನಿದೆ? ಒಂದು ನಿಮಿಷ ಮೇಡಮ್, ಯಾರೋ ಒಬ್ಬರ ಹೇಳಿಕೆ ಇಡೀ ಜನಸಮೂಹದ ಹೇಳಿಕೆ ಆಗೋದಿಲ್ಲ. ಹಾಲಿಗೆ 2 ಹನಿ ವಿಷ ಸಾಕು ಸರ್, ಅಥವಾ ನಿಂಬೆ ಹುಳಿ ಸಾಕು ಸರ್ ಹಾಲು ಆಯ್ತು, ಹೊಡೆದ. ನಿಮಗೆ ಅದೇ ಪಾಯಿಂಟ್ಗೆ ಬರ್ತೀನಿ ನಾನು. ಇವಾಗ ಅವ್ರು ಹೇಳಿದಂತ ಹಿನ್ನೆಲೆ ಏನು ಅಂತಂದ್ರೆ, ಸೀತಾಪತಿ ರಾಮನಿಗೋಸ್ಕರ ಏನೇನೆಲ್ಲ ಮಾಡಿದ್ರಲ್ವಾ? ಒಂದು ನಿಮಿಷ, ಮೋದಿ ಅವರು ಹೇಳ್ತಾ ಇರೋದು ಎಕ್ಸಾಮಿಗೆ ಸೀತನ್ನ ಯಾಕೆ ತರ್ತೀರಾ? ಒಂದ್ ನಿಮಿಷ, ನೀತನ್ ಗಂಡನ್ ಯಾಕೆ ತರ್ತೀರಾ? ಹೇಳ್ತೀನಿ. ಮೋದಿ ಅನ್ನೋರು ಮೊದಲು ಈ ಸದ್ಯಕ್ಕೆ ಸೇವೆ ಮಾಡ್ತಾ ಇರೋದು ನೀತಾಪತಿಗೆ. ನೋಡಿ, ಅವ್ರು ಹೇಳ್ದಂಗೆ ಕೇಳ್ತಾ ಇರೋದು. ವಿಚಾರವನ್ನ ಡೈವರ್ಟ್ ಮಾಡ್ತಾರೆ. ಅದು ಅದಕ್ಕೆ ನಾನು ಹೇಳ್ದು, ನೀವೇ ರಾಜಕೀಯ ಪಕ್ಷದವರು. ನಾ ರಾಜಕೀಯ ಪಕ್ಷದವನಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಅವುಗಳನ್ನ ಹೈಲೈಟ್ ಮಾಡೋ ಬದಲಾಗಿ ಉದ್ದೇಶ ಹೈಲೈಟ್ ಮಾಡಿ. ಎಸ್, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್. 5 ಜನಕ್ಕೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. 21 ದಿನಗಳ ಕಾಲ ಉಪವಾಸ ಮಾಡ್ತಾರೆ ಒಬ್ಬ ವ್ಯಕ್ತಿ, ಅದು ಕೂಡ ಶಿಕ್ಷಣ ಸುಧಾರಿಸ್ಲಿ, ವ್ಯವಸ್ಥೆ ಸುಧಾರಿಸ್ಲಿ ಅಂತ. ಅದನ್ನು ಕೇಳುವ ಒಂದು ತಾಳ್ಮೆ ಅಥವಾ ಕೇಳಬೇಕು ಅನ್ನುವ ವಿವೇಚನೆ ಕೇಂದ್ರ ಸರ್ಕಾರಕ್ಕಿಲ್ವಾ? ಪ್ರಶ್ನೆ ಮಾಡಿದ್ರೆ ತಪ್ಪು ಅನ್ನೋರಂಗೆ ಆಡ್ತಿರಲ್ಲ. ಹೋಗಿ ಆಸ್ಪತ್ರೆ ಕರ್ಕೊಂಡೋಗಿ ಪ್ರೊಟೆಸ್ಟನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದೀರಾ? ಇದೊಂದು ಪ್ರಶ್ನೆ. ಇದರ ಜೊತೆಗೆ ಅಲ್ಲಿ ನಿಜಕ್ಕೂ ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಮಾತ್ರ ಪ್ರೊಟೆಸ್ಟ್ ಆಗ್ತಾ ಇದೆಯಾ? ಅನುಮಾನಗಳಿದಾವ್ರಿ. ಆ ವೇದಿಕೆಗೆ ಹೋಗ್ತಾರೆ, ಅಲ್ಲಾಹು ಅಕ್ಬರ್, ಅಲ್ಲಾ ಒಬ್ಬನೇ ದೇವ್ರು ಅಂತಾರೆ. ಇನ್ನೊಬ್ರು ಈ ಸಲಿಂಗ ಕಾಮದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಸೀತನ್ ಗಂಡನ್ನ ನೀತನ್ ಗಂಡನ್ನ ಅಂತ ತಗೋಬರ್ತಾರೆ. ಏನೋ ಹಿಂದಿಲೇ ಹೇಳ್ತಾರೆ, ನನ್ಗೆ ಹಿಂದಿನೂ ಬರಲ್ಲ ತಗೆ. ಸೀತಾಪತಿ ಕಾ ನಾಮ್ ಲೇಕೆ ನೀತಾಪತಿನೇ ಕಾಮ್ ಕರುವಾಯ ಅಂತ. ನೀಟ್ ಎಕ್ಸಾಮ್ ಅಲ್ಲಿ ಲಡಾಖಿಗೆ ರಾಜ್ಯ ಸ್ಥಾನಮಾನ ಸಿಗಬೇಕು ಅನ್ನುವಂತಹ ಬೇಡಿಕೆಯಲ್ಲಿ ಇಲ್ದಲ್ಲ ಇರೋದನ್ನೆಲ್ಲ ತಗೊಬಂದು ಕುತ್ಕೊಂಡು ಪಾಪ ಆ ವ್ಯಕ್ತಿ ಅಷ್ಟೊಂದು ಅಚ್ಚುಕಟ್ಟಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ರಾಜಕೀಯ ಪಕ್ಷಗಳು ಹೋಗಿ ನೀವು ಅದನ್ನ ಹಾಳು ಮಾಡೋ ಕೆಲಸವನ್ನ ಮಾಡ್ತಾ ಇಲ್ವಾ? ಒಬ್ರಾದ್ರೂ ರಾಜಕೀಯ ಪಕ್ಷಗಳು ಉಪವಾಸ ಕುತ್ಕೊಂಡ್ರೇನ್ರಿ ನೀವು? ಸೋನಂ ವಾಂಗ್ಚುಕ್ ಪಕ್ಕದಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡು ನಾವು ನಿಂತ್ಕೊಳ್ತೀವಿ ಅಂದ್ರೇನ್ರಿ? ಬರೀ ಹೋಗ್ತೀರಿ ಸೆಲೆಬ್ರಿಟೀಸ್ ತರ. ಹೆಂಗ್ ಈ ಆಸ್ಪತ್ರೆಯಲ್ಲಿ ಪೇಷಂಟ್ ಗಳನ್ನ ನೋಡಕ್ ಹೋಗ್ತಾರಲ್ಲ ಹಂಗೆ ನೋಡಕ್ ಹೋಗೋದು, ವಾಪಸ್ ಬರೋದು. ಈ ಕಡೆಗೆ ಹೋಗಿ ಇಡ್ಲಿ ಸಾಂಬಾರ್ ತಿನ್ಕೊಂಡು ಹೋಗ್ತಾ ಇರೋದು ಮನೆಗೆ. ಪಾಪ ಅನ್ಯಾಯವಾಗಿ ಉಪವಾಸ ಕೂತಿರೋರ ಸತ್ಯಾಗ್ರಹವನ್ನು ಹಾಳು ಮಾಡ್ಬಿಟ್ರ ನೀವು ಅಂತ. ಅಂಡ್ ಬಿಜೆಪಿ ಇದೊಂದು ರೀತಿ ದಾರ್ಷ್ಟ್ಯತನ ಅಲ್ಲ ರೀ. ಇಷ್ಟು ದಿನ ಆದ್ರೂ ಹೋಗಿ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿ ಇಲ್ವಾ? ಒಂದು ಎಕ್ಸಾಮ್ ನೆಟ್ಟಗ್ ಮಾಡಕ್ ಬರಲ್ವಾ? ಎಕ್ಸಾಮ್ ನೆಟ್ಟಗ್ ಬರ್ಸಕ್ ಬರ್ಲಿಲ್ಲ, ಅಟ್ಲೀಸ್ಟ್ ಅದ್ರ ಹೊಣೆಗಾರಿಕೆಯನ್ನು ಹೊತ್ಕೋಬೇಕು ಅನ್ನುವಂತಹ ಕನಿಷ್ಠ ಜ್ಞಾನ ಇಲ್ಲ ಅಂದ್ರೆ ಎಲ್ರದ್ದು ತಪ್ಪಿದೆ, ರಾಜಕೀಯ ಪಕ್ಷಗಳದ್ದು. ಅನ್ಯಾಯವಾಗಿ ಮಕ್ಳು ಹಾಳಾಗ್ತಾ ಇದಾರೆ ಅಷ್ಟೇ. ಎಲ್ಲಿಗೆ ಹೋಗಿ ನಿಂತ್ಕೊಳುತ್ತೆ ಈ ಚಳುವಳಿ ಕಾದ್ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.